ಹಾಯ್ ಗಾಯ್ಸ್, ನಾ ನಿಮ್ಮ ಮಲ್ಲಮ್ಮ. ನಾಷ್ಟ ಮಾಡ್ತೀವ್ರಿ, ನಾಷ್ಟ ಮಾಡಂಬರ್ರಿ ಜನಗಳೇ. ನಿಮ್ ಜೊತೆ ಇನ್ನೊಬ್ರು ಯಾರ ಮನೆಯಿಂದ ಆಚೆ ಕರ್ಕೊ ಬರ್ತೀರಾ ಅಂದಾಗ ಯಾರ ಹೆಸರು ಹೇಳ್ತಿದ್ರಿ ನೀವು? ಸುದೀಪ್ ಸರ್, ನಾವು ನೀವು ಬರೋಬ್ಬರಿ. ಧ್ರುವಂತ್ ಅವರು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ತುಂಬಾ ಅಳ್ತಿದ್ರಲ್ವೇನ್ರಿ? ಒಂದೇ ಸಲ ಹತ್ತಿದ್ರಿ, ಚಿಕ್ಕ ವಯಸ್ಸಕ್ಕೆ ಯಾವಾಗ ಹತ್ತಿಲ್ಲ ಬಿಡ್ರಿ. ಅವ್ ನೀವು ಧ್ರುವಂತ್ ಅವ್ರಿಗೆ ಹೇಳ್ಬೋದಿತ್ತಲ್ವಾ, ನೀವು ಗೇಮ್ ಚೆನ್ನಾಗ್ ಆಡಪ್ಪ, ಟಾಸ್ಕ್ ಚೆನ್ನಾಗ್ ಆಡಪ್ಪ ಅಂತ. ಆಟ ಬಂದ್ರೆ ಚೆನ್ನಾಗಿ ಆಡ್ತಿದ್ರು. ಮತ್ತೆ ಹೇಳ್ರಿ ಮನೆ ಮಂದಿ ಚೆನ್ನಾಗ್ ಆಡಲ್ಲ ಅವರು ಅಂತ. ಮತ್ತೆ ಏನೋ ಒಂದು ಕಾರಣ ಹೇಳ್ಬೇಕಲ್ಲ. ಈ ಪ್ರಕಾರ ಯಾರು ಪ್ರೀತಿ ಮಾಡ್ತಿದ್ದಾರ್ರಿ ಬಿಗ್ ಬಾಸ್ ಮನೇಲಿ? ನಮ್ಗಂತದೆಲ್ಲ ಗೊತ್ತಿಲ್ಲ ರೀ. ಅದು ಅಂತ ನಾವು ಕಿವಾಗನ ಹಾಕೊಳಕ್ ಹೋಗಲ್ಲ. ನಿಮ್ ಬದ್ಲು ಈ ವೀಕ್ ಯಾರು ಬರ್ಬೋದಿತ್ರಿ ಮನೆಯಿಂದ ಆಚೆ? ನಮ್ದೇ ಐತ್ರಿ, ಅವ್ನ ಮತ್ತೆ ಬದಲಿ ಯಾರು ಬರ್ತಾರೆ? ಮುಂದಿನ ವಾರ ಯಾರು ಬರ್ತಾರ್ರಿ? ಓಟ್ ಕಮ್ಮಿ ಇದ್ದವ್ರಿ. ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕ್ಬಿಡ್ತಾರಲ್ಲ, ಒಂದು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ಭಯ ಆಗ್ಲಿಲ್ವಾ ನಿಮ್ಗೆ? ನಮ್ಗೆ ಯಾಕೆ ಭಯ ಆಗ್ತದ್ರಿ ಅವಾಗ? ನಿಮ್ ಪ್ರಕಾರ ಯಾರ್ರಿ ವಿನ್ ಆಗ್ಬೇಕು? ನಾವೇನ್ ಸೆಲೆಕ್ಟ್ ಮಾಡಿದ್ವಿ, ಜನಗಳು ಸೆಲೆಕ್ಟ್ ಮಾಡಿ. ಏನೇನ್ ಹೇಳ್ಕೊಟ್ರು ರೀ ನಿಮ್ಗೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ? ನಮ್ಮ ಭಾಷೆದಾಗ ಎಮ್ಮಿ ಅಂತಾರತ್ತ, ನಾ ಹೇಳಕಿ ಯಾರು ಫಸ್ಟ್ ಬಂದ್ರೆ ಅವರಿಗೆ ಅವಮಾನ ಅವಮಾನ ಅವಮಾನ. ರೀ ನಿಮ್ಗೆ ಅವ್ರ ಭಾಷೆ ಹೇಗ್ರಿ ಅರ್ಥ ಆಗ್ತಾ ಇತ್ತು? ಇಲ್ಲ, ಕನ್ನಡನೇ ಮಾತಾಡ್ತಾರ ಆಕಿನ. ನೀವ್ ಹೇಳ್ತೀರಾ ಬಿಗ್ ಬಾಸ್ಗೆ ನೀವೇ ಒಂದು ಹೆಸರು ಹೇಳ್ಬಿಡ್ರಿ, ನಮ್ಮ ಮೊಮ್ಮಗಂಗ್ ಇಡ್ತೀನಿ ಅಂತ ಹೇಳಿದ್ರೇನ್ರಿ ಅವರು? ನಮಗ್ ಗೊತ್ತಾಗ್ಲೇ ಇಲ್ಲ. ಮಗು ಅದಿನ ಫೋನ್ ಕೇಳಿದ್ರಾಯ್ತು ಅಂತ ಅಷ್ಟೇ ಸುಮ್ಮನಾಗರಿ ನಾನು. ಯಾರಿಗ್ರಿ ಫೋನ್ ಮಾಡಿ ಕೇಳ್ತೀರಾ? ಬಿಗ್ ಬಾಸ್ ಹತ್ರ ಎಲ್ಲಿ ಕೇಳ್ಬೇಕ್ರ? ಅವ್ರು ಎಲ್ಲಿರ್ತಾರ? ಅಲ್ಲಿ ಇರಲ್ಲ ರೀ, ಅಲ್ಲಿ ಇರ್ತಾರೆ. ಯಾರು ಬಿಗ್ ಬಾಸ್ ಅಂದ್ರಿ ಗೊತ್ತು ನಿಮ್ಗೆ? ಗೊತ್ತರೆ ವಯಸ್ಸು ಅಷ್ಟೇ ರೇ? ಹೌದ್ರಿ? ಇಲ್ಲ, ವಯಸ್ಸು ಅಷ್ಟೇ ಗೊತ್ತು ಬಿಡ್ರಿ. ಮತ್ತೆ ಇವ್ರಿ ಸುದೀಪ್ ಸರ್ ವಯಸ್ಸ್ರಿ, ಅದು ಇನ್ನೊಬ್ರು ಅದಾರ ಅಂತಲ್ರಿ. ಹಾ ಕಮಿಟ್ ಮಾಡ್ರಿ ಗಾಯ್ಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ವಿಶೇಷ ಬಿಗ್ ಬಾಸ್ ಮಾತುಕತೆಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ವೀಕ್ಷಕರೇ, ನಿನ್ನೆ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಬಂದ್ರು? ಮಲ್ಲಮ್ಮ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿ ಗಟ್ಟಿಗಿತ್ತಿ ಮಲ್ಲಮ್ಮ ಆಗಿ ವಾಪಸ್ ಬಂದಿದ್ದಾರೆ ಮಲ್ಲಮ್ಮ ಅವರು. ಸೊ ನನ್ನ ಜೊತೆಗಿದ್ದಾರೆ, ಅವ್ರೇನೋ ತಿಂತಾ ಇದ್ದಾರೆ. ಸೊ ಅವ್ರು ಏನು ತಿಂತಿದ್ದಾರೆ, ಬಿಗ್ ಬಾಸ್ ಮನೆ ಹೇಗಿತ್ತು ಎಲ್ಲ ಅವ್ರ ಬಾಯಲ್ಲೇ ಕೇಳ್ತಾ ಹೋಗೋಣ. ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಆರಾಮಿ ನೋಡ್ರಿ. ಹಾಯ್ ಗಾಯ್ಸ್, ನಾ ನಿಮ್ಮ ಮಲ್ಲಮ್ಮ. ನಾಷ್ಟ ಮಾಡ್ತೀವ್ರಿ, ನಾಷ್ಟ ಮಾಡಂಬರ್ರಿ ಜನಗಳೇ. ನಿಮ್ಗೆಲ್ಲರಿಗೂ ನಮಸ್ಕಾರ. ನಮ್ಮ ಸರ್ ಊಟ ತಂದು ಕೊಟ್ಟಾರಿ, ನಾಷ್ಟ ಮಾಡಂಬರ್ರಿ. ಇದೇನಮ್ಮ ಇದು? ಇದು ಏನಂತಾರಲ್ರಿ, ಇದೇನು ಇಲ್ಲಿದು ಗಿರ್ಮಿಟ್ ತಂದು ಕೊಟ್ಟಾರಿ. ನಮ್ ಕಡೆ ಚುರ್ಮುರಿ ಅಂತೀವ್ರಿ. ಚುರ್ಮುರಿ ಒಗ್ರ ಚೆನ್ನಾಗ್ಯದ್ರಿ, ಸೂಪರ್ ಅದ್ರಿ. ಓಕೆ, ಬಿಗ್ ಬಾಸ್ ಮನೆಗೆ ಹೋಗ್ ಬಂದ್ರಿ, ಸ್ವರ್ಗ ಹೋಗ್ಬಿಟ್ಟಿರಲ್ಲ ನೀವು? ಸರಿ ಇಲ್ಲ ರೀ, ನಾ ದಪ್ಪಾಗಿನ್ ನಾನು. ಜೋಳದ ರೊಟ್ಟಿ ಎಲ್ಲ ಮಿಸ್ ಮಾಡ್ಕೊಂಡ್ರ ಬಿಗ್ ಬಾಸ್ ಮನೇಲಿ? ಜೋಳದ ರೊಟ್ಟಿ ಅಂದೇ ಮಿಸ್ರಿ, ಅಲ್ಲಿ ಚೆನ್ನಾಗಿ ಅಡಿಗೆ ಸಿಕ್ಕತ್ರಿ. ಯಾರು ಅಡಿಗೆ ಮಾಡಾಕ್ತಾ ಇದ್ರು? ಅಡ್ಗೆ ಎಲ್ಲರೂ ಮಾಡಿದ್ರಿ, ನಾವು ಮಾಡೋದು, ಅವರು ಮಾಡೋದು. ನಾವು ಚಪಾತಿ ಮಾಡ್ದು, ಅವ್ರು ಅನ್ನ ಮಾಡ್ದು, ಒಬ್ರು ಸಾರು ಮಾಡ್ದು, ಒಬ್ರು ಪಾತ್ರೆ ತೊಳೆಯೋದು, ಒಬ್ರು ಇದೆ ಗಾರ್ಡನ್ ಎಲ್ಲ ಕ್ಲೀನ್ ಮಾಡೋದು. ಒಳ್ಳೆ ಚೆನ್ನಾಗಿತ್ತು ಬಿಡ್ರಿ ಅಲ್ಲಿ ಆಟ, ಒಳ್ಳೆ ಚೆನ್ನಾಗಿತ್ತು ಆಟ ಅಲ್ಲಿ. ಅಲ್ಲಮ್ಮ, ನೀವು ಉತ್ತರ ಕರ್ನಾಟಕದ ಮಹಿಳೆ, ಸಾಮಾನ್ಯ ಮಹಿಳೆ, ನಮಗೆಲ್ಲ ಬಿಗ್ ಬಾಸ್ ಅಂತಂದ್ರೆ ಒಂದು ದೊಡ್ಡ ಕನ್ಸಾಗಿರುತ್ತೆ. ಅದ್ ಹೆಂಗ್ ನೀವು ಸೆಲೆಕ್ಟ್ ಆದ್ರಿ ಬಿಗ್ ಬಾಸ್ಗೆ? ಯೂಟ್ಯೂಬ್ ಇತ್ತು, ಇನ್ಸ್ಟಾಗ್ರಾಮ್ ಇತ್ತು, ಅಲ್ಲಿ ವೈರಲ್ ಆಗಿದ್ರಿ. ಹೇಗೆ ನೀವು ಸೆಲೆಕ್ಟ್ ಆದ್ರಿ ಬಿಗ್ ಬಾಸ್ಗೆ? ಏನರಿ ಸೆಲೆಕ್ಟ್ ಆದವ್ ನೋಡ್ರಿ. ನಮ್ಮ ಮೇಡಮ್ ಅವ್ರು ಮಾಡಿದ್ದು ಪ್ಲಾನ್ ರೀ. ಪಲ್ಲವಿ ಮೇಡಮ್, ನಮ್ಮ ಮನೋಜ್ ಸರ್, ರಾಜೇಶ್ ಸರ್, ಇವರೆಲ್ಲರೂ ಸಹಾಯ ಮಾಡಿದ್ರಿ ಇವರು. ಓಕೆ, ಬಿಗ್ ಬಾಸ್ ಮನೆ ಅಂತಂದ್ರೆ ಅದೊಂದು ದೊಡ್ಡ ಮನೆ ಅಲ್ವಾ? ನಾವೊಂದು 4 ಗೋಡೆ ಮಧ್ಯೆ ಇರ್ತಿದ್ವಿ. ಆ ದೊಡ್ಡ ಮನೆ ನಿಮಗೆ ಹೇಗ್ ಅನ್ನಿಸ್ತು? ತುಂಬಾ ಇಷ್ಟ ಆಯ್ತ್ರಿ ಅದು. ಅಂತ ಮನಿ ಯಾರಿಗ ಇಷ್ಟ ಆಗಲ್ಲ ರೀ, ದೊಡ್ಡ ಬಿಗ್ ಬಾಸ್ ಮನಿ. ಅದು ಅಂತವ್ರಿಗೆ ಇಷ್ಟ ಆಗತ್ತಾರ ಹೇಳಿ, ಎಲ್ಲರಿಗೂ ಇಷ್ಟ. ಯಾರಿಗ ಇಷ್ಟ ಆಗ್ಯದ ಬಿಟ್ಟದ, ನಮಗೆ ಮಾತ್ರ ತುಂಬಾ ಇಷ್ಟ ಆಯ್ತ್ರಿ ಅದು. ಅಲ್ಲಿ ಹೋಗ್ತೀವಿ, ಇಂತಲ್ಲಿ ಇರ್ತೀವಿ ಅಂತ ನಾವು ಕನಸಲ್ಲಿನೇ ಅನ್ಕೊಂಡಿದ್ದೇವ್ರಿ. ಅದು ಒಂದು ನಮಗೆ ಭಾಗ್ಯ ಸಿಕ್ಕತ್ರಿ. ಅಲ್ಲಿಗೆ ಹೋಗಿ 5 ವಾರ ಕಾಲ ಕಳೆದು ತುಂಬಾ ಎಂಜಾಯ್ ಮಾಡಿ, ಎಲ್ಲಿ ಹೊರಗಡೆ ಅಷ್ಟು ಎಂಜಾಯ್ ಮಾಡ್ಲಕ್ಕಾಗಿದ್ರಿ, ಅಲ್ಲಿ ಫುಲ್ ಎಂಜಾಯ್ ಮಾಡಿ ಬಂದೇವ್ ನೋಡಿ. ಚೆನ್ನಾಗಿತ್ತು ಬಿಡ್ರಿ ಅದು. ತುಂಬಾ ಚೆನ್ನಾಗಿತ್ತು ಅಲ್ಲಿ. ಓಕೆ, ಟಾಸ್ಕ್ಗಳು ಬರ್ತಿತ್ತು, ಗೇಮ್ಸ್ಗಳು ಬರ್ತಿತ್ತು. ನೀವು ಹೇಗೆ ರೆಡಿ ಆಗ್ತಿದ್ರಿ? ಹೆಂಗೆ ತಯಾರಿ ಮಾಡ್ಕೊತಿದ್ರಿ? ಅದೇ ಟಾಸ್ಕ್ ಅಂದ್ ಬಂದಾಗ ಅದು ಪ್ಯಾಂಟು ಇಂಥವು ಶರ್ಟ್ ಹಾಕೊಳ್ಳೋದು.
ನಾವು ಯಾವಾಗ್ಲೂ ಹಾಕೊಂಡಿದ್ರಿ. ಅಲ್ಲಿಗೆ ಹೋಗಿ ಹಾಕೊಳ್ಳೋದು ಬಂತು, ಹಾಕೊಂಡು ಆಟ ಆಡ್ದೇವ್ರಿ. ಮತ್ತು ಅಲ್ಲಿ ಸೀರೆ ಮ್ಯಾಗ ಆಟ ಆಡಕ್ ಆಗಲ್ಲ ರೀ ಅಂತ ಮತ್ತು ಹಾಕೊಂಡೇವ್ರಿ. ಅದಕ್ಕೋಸ್ಕರ ಹಾಕೊಂಡು. ಹಾ ತುಂಬಾ ಚೆನ್ನಾಗೈತ್ ಬಿಡ್ರಿ, ಹಾಕೊಂಡೇವ್. ನಿಮ್ ಫೇವ್ರೇಟ್ ಯಾರು ಬಿಗ್ ಬಾಸ್ ಮನೇಲಿ? ಧ್ರುವಂತ, ರಕ್ಷಿತಾ, ಗಿಲ್ಲಿ. ಗಿಲ್ಲಿ. ಹಾ. ಆಮೇಲೆ ಆಮೇಲೆ ಎಲ್ಲರೂ ಇಷ್ಟ ಬಿಡ್ರಿ, ಎಲ್ಲರೂ ಇಷ್ಟ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಅಂದ್ರೆ ಇವ್ರು. ಅಲ್ಲ, ನೀವ್ ನೆನ್ನೆ ಆಚೆ ಬರ್ಬೇಕಾದ್ರೆ ಬಿಕ್ಲಿಸಿ ಅಳ್ತಾ ಇದ್ರಲ್ಲ, ಯಾರು ಹೇಳಿ? ಧ್ರುವಂತ್ ಅವರು. ಧ್ರುವಂತ, ರಕ್ಷಿತಾ. ಏನ್ ಅನಿಸ್ತವಾಗ? ನಮ್ಗನು ಸ್ವಲ್ಪ ಕಷ್ಟ ಆಯ್ತ್ರಿ, ನಾವು ಒತ್ತೇವು. ಕಷ್ಟ ಆಯ್ತು ಮತ್ತೆ ರೀ ಹೊರಗಡೆ ಬಿಟ್ಟು ಬರಾಕ. ಇನ್ನೊಂದ್ 2 ವಾರ ಇದ್ರ ಚೆನ್ನಾಗಿರ್ತಿತ್ತು. ಆ ಮನಿ ಬಿಟ್ಟು ಬರಾಕ ನಮ್ಗೊಂಥರ ಸಂಕಟ. ಮನ್ಸೇ ಇಲ್ಲ ರೀ, ಬಿಟ್ಟು ಬರ್ಲಕ್ಕ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಅಲ್ಲಮ್ಮ, ನೀವು ಕೇಳ್ಬೋದಿತ್ತಲ್ವಾ ಸುದೀಪ್ ಸರ್ ಹತ್ರ, ಸರ್ ಇನ್ನೊಂದ್ ವಾರ ನಾನು ಇರ್ತೀನಿ ಅಂತ. ಅವ್ರು ಓಕೆ ಅಂತ ಹೇಳ್ತಿದ್ರಲ್ಲ, ನೀವ್ ಯಾಕೆ ಕೇಳಲಿಲ್ಲ? ಕಳ್ಸಿದ್ಮೇಲೆ ಹಂಗ ಹೋಗಿ ಅಂತಾರೆ. ಅಂತಿಂತವ್ರು ಓದ್ದವ್ರು ಬರ್ದವ್ರು ಹೊರಗಡೆ ಹೋಗ್ಯಾರ. ನಮ್ಮಂತವ್ರು ಕೇಳಿದ್ರಿ ಹಂಗ ಇಟ್ಕೋತಾರ, ನಮ್ ಮುಚ್ಕರ ಕೇಳಿಲ್ಲ. ಮತ್ ಹೆಂಗ್ ಕೇಳ್ಬೇಕ್ರಿ? ಇನ್ನ ಎಷ್ಟು ಆಸೆ ಅದ್ ನೋಡ್ ಮಲ್ಲಮ್ಗಿಲ್ಲಿ ಅಂತ ಅನ್ಕೋತಾರ, ಕೇಳಿಲ್ಲ ರೀ. ಈಗ ಸುದೀಪ್ ಸರ್ ನಿಮ್ಮನ್ನ ಹೇಳಿದ್ರು, ಮಲ್ಲಮ್ಮ ಮೀಟ್ ಮಾಡೋಣ ಬನ್ನಿ ಸ್ಟೇಜ್ ಮೇಲೆ ಅಂತ. ಅವಾಗ ಸುದೀಪ್ ಸರ್ ಏನಾದ್ರು ನಿಮ್ ಜೊತೆ ಇನ್ನೊಬ್ರು ಯಾರ ಮನೆಯಿಂದ ಆಚೆ ಕರ್ಕೊ ಬರ್ತೀರಾ ಅಂದಾಗ ಯಾರ ಹೆಸರು ಹೇಳ್ತಿದ್ರಿ ನೀವು? ಅಲ್ಲಿ ಯಾರ ಹೆಸರು ಹೇಳ್ಬೇಕು? ಯಾರು ಬರಪ್ಲೇ ಇಲ್ಲ. ಅಲ್ಲ, ನಿಮಗೆ ಇಷ್ಟ ಆಗಿರೋರು ಒಬ್ರನ್ನ ಆಚೆ ಕರ್ಕೊಂಡ್ ಬರ್ಬೋದು ನೀವು ಅಂತ ನಿಮಗ್ ಕೊಟ್ಟಿದ್ರ ಆಯ್ಕೆನ? ನಮ್ಮನ್ ಕೊಟ್ಟಿರ ಸುದೀಪ್ ಸರ್, ನಾವು ನೀವು ಬರಂಬರ್ರಿ ಅಂತಿದ್ದಾರೆ. ಮನೆಯಲ್ಲೇ ಇರ್ಬೇಕು, ಯಾರು ಬೇಡ, ಎಲ್ಲ ಅಲ್ಲೇ ಇರ್ಬೇಕು. ಎಲ್ಲ ಅಲ್ಲೇ ಇರ್ಬೇಕು, ಆಟ ಆಡ್ಬೇಕಲ್ರಿ. ನಾವ್ ಓದ್ತೀವಿ ಅಂದ್ರೆ ಇನ್ನೊಬ್ರಿಗೆ ಬಾನಕ್ಕೆ ಹೆಂಗ ಆತಾರಿ. ಅವಾಗ ಮುಂದಿನ ವಾರ ಇನ್ನೊಬ್ರಿಗೆ ಇಷ್ಟ ಆತರ ಅವ್ರು ಬರ್ತಾರ್ರಿ. ನಾವು ಹೆಂಗೆ ಹೇಳಕ್ ಕರ್ಕೊಂಡ್ ಬರಕ್ ಆತರಿ. ಅಲ್ಲ, ಒಂದು ಬಿಗ್ ಬಾಸ್ ಕೊಡ್ತಾರೆ ಅನ್ಕೊಳ್ಳಿ. ಬಿಗ್ ಬಾಸ್ ಕೊಟ್ಟವ್ರು ಯಾರಿಗೆ ಸೆಲೆಕ್ಟ್ ಮಾಡ್ತಾರ ಅವ್ರು ಬರದ್ರು ಹೊರಗಡೆ. ನಿಮಗ್ ಕೊಡ್ತಾರೆ ಅವಕಾಶನ? ನಮಗ ಸೆಲೆಕ್ಟ್ ಮಾಡ್ಬೇಕಿರುತ್ತೆ. ನಾವು ಸೆಲೆಕ್ಟ್ ಮಾಡಿದ್ರಿ, ನಾವೇನ್ ಸೆಲೆಕ್ಟ್ ಮಾಡಿದ್ರಿ, ಜನಗಳು ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಜನಗಳು ಓಟಿನಿಂದ ಸೆಲೆಕ್ಟ್ ಆಗ್ತಾರೆ. ತುಂಬಾ ಚೆನ್ನಾಗಿ ಯಾರು ಆಟ ಆಡ್ತಾ ಇದ್ದಾರೆ? ತುಂಬಾ ಚೆನ್ನಾಗಿದೆ. ಎಲ್ಲರೂ ತಮ್ಮ ಇದಕ್ಕ ಆಡೇಬೇಕ್ರಿ ಚೆನ್ನಾಗಿ. ನಾನು ಗೆಲ್ಬೇಕು, ನೀನ್ ಗೆಲ್ಬೇಕು, ನಾನು ಹಿಡ್ಕೊಂಡ ಬಿಡು, ನಾನು ಫಸ್ಟ್ ನಾ ಗೆಲ್ತೀನಿ, ನೀ ಫಸ್ಟ್ ನೀ ಗೆಲ್ತೀನಿ ಅಂತ ಎಲ್ಲರೂ ಅದು ಗುರಿ ಇಟ್ಕೊಂಡೇ ಹೋಗ್ತಾರಲ್ಲ. ಎಲ್ಲರೂ ಚೆನ್ನಾಗಿ ಆಡ್ತಾರ. ಯಾರು ಒಂದ್ ಸ್ವಲ್ಪ ಫಾಸ್ಟ್ ಇದ್ದವ್ರು ಮುಂದೆ ಬರ್ತಾರ ಅಷ್ಟೇ. ಸ್ಲೋ ಇದ್ದವ್ರು ಮನೆಗೆ ಬಂದ್ಬಿಡ್ತಾರ, ಆಟದಲ್ಲಿ ಹಿಂದೆ ಉಳ್ಕೋತಾರ ಅಷ್ಟೇ. ಓಕೆ, ನೀವು ಮನೆಯಿಂದ ಆಚೆ ಬರಕ್ ಏನ್ ಕಾರಣ ಇರ್ಬೋದು? ಅದೇ ಓಟಿನ ಮ್ಯಾಗ್ರಿ. ಒಂದೇ ಓಟ್ ಕಡಿಮೆ ಆದ್ರೆ ಮತ್ತೆ ಬಂದ್ಬಿಡದ್ರಿ. ಅವ್ರದೊಂದು ಓಟ್ ಹೆಚ್ಚಿಗೆ ಆಯ್ತಂದ್ರೆ ಅವ್ರು ಇರ್ಕೊಳ್ಳೋದು. ನಮ್ದು ಒಂದು ಓಟ್ ಕಡಿಮೆ ಆದ್ರೆ ಬರೋದ್ರಿ. ಬಿಗ್ ಬಾಸ್ ಮನೆಯಲ್ಲಿ 4ರಿಂದ 5 ವಾರ ನೀವಿದ್ರಿ. ಏನು ತುಂಬಾ ಖುಷಿ ಆಗಿದ್ದಿದ್ ಯಾವಾಗ? ಏನೇನ್ ಮಾಡಿದ್ರಿ ನೀವು? ನಾವು ಏನೇನ್ ಮಾಡಿದ್ವಿ ಎಲ್ಲ ಆಟ ಆಡಿವ್ರಿ. ಸ್ವಲ್ಪ ಒಬ್ಬಿಬ್ರು ಗಿಡ ಜಗಳ ಮಾಡಿದೇವ್ರಿ ಅಷ್ಟೇ. ಒಂದು ಒಬ್ಬಿಬ್ರು ಕೂಡ ಅಷ್ಟೇ. ಅಂದ್ರೆ ಜಗಳ ನನ್ ತಪಾರ ಇಲ್ಲ, ಸುಮ್ಮ ಅಷ್ಟೇ ತಮಾಷೆಗೆ. ಅಂದ್ರೆ ಎಲ್ಲರೂ ಚೆನ್ನಾಗೇ ಮಾತಾಡ್ತಿದ್ರು, ಚೆನ್ನಾಗೇ ಆಡ್ತಿದ್ರು, ಚೆನ್ನಾಗಿ ಅಮ್ಮ ಮಾತಾಡ್ತಿದ್ರು. ನಮ್ಮ ಹತ್ರ ಯಾರು ಜಗಳ ಪಗಳ ಮಾಡಿಲ್ಲ ರೀ. ಮಾಡಿಲ್ಲ. ನಮ್ಮ ಹತ್ರ ಗೌರವ ಕೊಡ್ತಾ ಇದ್ರಲ್ವಾ ಎಲ್ಲರೂ? ಎಲ್ಲರೂ ಗೌರವ ಕೊಡ್ತಿವ್ರಿ, ಚೆನ್ನಾಗೆ ಮಾತಾಡ್ತಿದ್ರು. ಅಲ್ಲಮ್ಮ, ಇವಾಗ ನಮ್ಗೆ ಏನೂ ಗೊತ್ತಿರಲ್ಲ. ಇವಾಗ ಹೆಂಗೋ ಹೋಗ್ತೀವಿ, ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಬೆಳಿತೀವಿ. ಅಷ್ಟು ದೊಡ್ಡ ಬಿಗ್ ಬಾಸ್ ಮನೆಗೆ ಹೋಗ್ತೀವಿ, ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ, ಒಬ್ರನ್ನೊಬ್ರು ಅಪ್ಕೊಂತಾರೆ. ಇದನ್ನೆಲ್ಲ ನೋಡ್ದಂಗ ನಿಮಗೆ ಏನ್ ಅನ್ನಿಸ್ತು? ನಮ್ಗ ಖುಷಿ ಅನ್ನಿಸ್ತಿರ್. ಮತ್ತೆ ಅಲ್ಲಿ ಅದನ್ನ ಮಾಡೇಬೇಕಲ್ರಿ. ಮಾಡ್ಲಿಕ್ಕಂದ್ರ ಅವ್ರು ಕೂಡ ಮಾತಾಡಂಗಿಲ್ಲ, ಅಂದ್ರೆ ಹಿಂಗ್ ಮಾಡಂಗಿಲ್ಲ. ಮತ್ತೆ ಅವ್ರಿಗೆಲ್ಲ ತಬ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು ಮತ್ತೆಲ್ಲ ಮಾಡಿದೇವ್ರಿ. ಎಲ್ಲ ಮಾಡೀವ್ರಿ. ನಿಮ್ಮ ಮೊಮ್ಮಗಳು ರಕ್ಷಿತಾ, ನೀವು ಹೋಗ್ತಿರ್ಬೇಕಾದ್ರೆ ಅಳ್ತಾ ಇದ್ರು ಜೋರಾಗಿ. ನೀವಿಬ್ರು ತುಂಬಾ ಅಂದ್ರೆ ಸಮಯ ಕಳೆದಿದ್ದೀರಲ್ವಾ ಇಬ್ರು ಜೊತೆಗೆ? ಎಷ್ಟು ಮಿಸ್ ಮಾಡ್ಕೋತಿದ್ರ ರಕ್ಷಿತನ? ತುಂಬಾ ಮಿಸ್ ಮಾಡ್ಕೋತೀರಿ. ದುರ್ವಂತನ ಅಕ್ಕಿನ ಇವ್ರೇ ತುಂಬಾ ನಮ್ ಜೊತೆ ಮಾತಾಡ್ದವ್ರು. ಎಲ್ಲ ಹೇಳ್ತಾರಲ್ರಿ ಇವಾಗ ಧ್ರುವಂತ್ ನಿಮ್ ಜೊತೆಗಿದ್ರೆ ಸಿಂಪತಿ ಅಂತ, ಹಂಗೆ ಅದರ್ರಿ ಏನ್ರಿ ಅವರು? ಸುಮ್ನೆ ಹೊರಗಡೆ ಹಂಗ ಕಾಣ್ತ. ನಮ್ಗ ಆಟ ಹೇಳಿಕೊಡೋರು, ಮಾತಾಡಕ್ ಹೇಳಿಕೊಡೋರು ಹಂಗೇನ ಇಲ್ಲ ರೀ. ಅವ್ರು ಒಳ್ಳೆಯವ್ರು ಅವರು. ನಿಮ್ ಜೊತೆ ಏನ್ ಹಂಚ್ಕೊಳ್ತಿದ್ರಿ ಅವರು? ಹಂಚ್ಕೊಳಕೇನ್ರಿ ಅದೇ, ನಮ್ಗೆ ಹಿಂಗ ಆಡ್ಬೇಕಮ್ಮ, ಹಂಗ ಆಡ್ಬೇಕು, ಇದನ್ನ ಹಿಂಗ ಮಾಡ್ಬೇಕು, ನಿಮ್ಗೆ ಯಾರು ಮನ್ಸಿನಾಗ ಇರ್ತಾರ ಅವ್ರು ಹೇಳ್ಬೇಕು, ಅವ್ರು ಹೇಳ್ಕೊಟ್ರ ಇವ್ರು ಹೇಳ್ಕೊಟ್ರ ಇಲ್ಲ, ನಿಮ್ ಮನ್ಸಿಗೆ ಯಾರು ಇದು ಅನಿಸ್ತಾರ ಅವ್ರ ಹೆಸ್ರು ಹೇಳ್ಬೇಕು ಅಂತ ಇದನ್ನೇ ಹೇಳ್ಕೊಡ. ಮತ್ತೆ ನೀವು ಅವ್ರ ಹೆಸ್ರು ಹೇಳಿ ಇವ್ರ ಹೆಸ್ರು ಹೇಳ ಅಂತ ಪದ್ಧತಿ ಇಲ್ಲ ಅವ್ರ ಬಲ್ಲಿ. ಒಳ್ಳೆ ಮನ್ಸು ಅವ್ರದ್ದು.
ಅಲ್ಲ ರೀ, ಎಲ್ಲ ಬಿಗ್ ಬಾಸ್ ಮನೆಯವರೆಲ್ಲ ಹೇಳ್ತಾರ್ರಿ ಇವಾಗ ಮಲ್ಲಮ್ಮ ಅವ್ರಿಗೆ ಎಲ್ಲ ಧ್ರುವಂತೆ ಹೇಳ್ಕೊಡ್ತಾರೆ, ಕೆಟ್ಟದಾಗೆಲ್ಲ ಹೇಳ್ಕೊಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ನೀವು ಏನ್ ಹೇಳ್ಕೊಟ್ಟಿದಾರ್ರಿ ಅಂತದು? ಕೆಟ್ಟದ ಏನು ಹೇಳ್ಕೊಟ್ಟಿಲ್ಲ. ಕೆಟ್ಟದ ಮಾತಂದ್ರೆ ನಾವು ಮತ್ತೆ ನಮ್ಗ ದೇವ್ರಲ್ಲಿ ಶಿಕ್ಷೆ ಕೊಡ್ತಾನ. ಹೇಳಾರ್ದೆ ಕೆಟ್ಟದ ಹೇಳ್ಕೊಟ್ಟಾನಂದ್ರ ನಮ್ಗೆ ಒಳ್ಳೇದೇ ಹೇಳ್ಯಾನ. ಆಟ ಸುದ್ದಿ ಅಷ್ಟೇ ಹೇಳ್ಯಾನ ನಮ್ಮ ಹತ್ರ. ಹಾ ಅವ್ರ ಹಂಗ ಇವ್ರ ಹಿಂಗ ತಂದು ಶಬ್ದ ಮಾತಾಡಿಲ್ಲ ನಾವು. ಯಾಕಮ್ಮ ನಮ್ಮ ಆಟ ನಾವು ಆಡಮ್ಮ, ಅವ್ರ ಆಟ ಅವ್ರು ಆಡಲಿ, ಅವ್ರ ಇಷ್ಟದಂತೆ ಅವ್ರು ಇಲ್ಲಿ, ನಮ್ಮ ಇಷ್ಟದಂತೆ ನಾವು ಇರಮ್ಮ ಅಂತ ಇದನ್ನೇ ಹೇಳವ್ರೆ. ಅಚ್ಚೆ ಉಚ್ಚ ಮಾತು ಹೇಳಿಲ್ಲ ಅವ. ಸುಮ್ಮನೆ ಹಂಗನ್ಬೇಕು ಅವ್ನು. ಹಾ ಆಮೇಲೆ ಧ್ರುವಂತ್ ಅವರು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ತುಂಬಾ ಅಳ್ತಿದ್ರಲ್ವೇನ್ರಿ? ಅವ್ರ ಮನ್ಸಲ್ಲಿ ಅಂತದ್ ಏನಿತ್ರಿ ಅಳಕ್ಕೆ ಕಾರಣ? ಚಿಕ್ಕ ಒಂದೇ ಸಲ ಹತ್ತನ್ರಿ. ಏನು ಅವ್ನಿಗೆ ಫೀಲ್ ಆಯ್ತಂತ್ರಿ, ಅದಕ್ಕೆ ಅವ್ನು ಸ್ವಲ್ಪ ಒಂದೇ ಸಲ ಹತ್ತಿದ್ರಿ. ಚಿಕ್ಕ ವಯಸ್ಸಕ್ಕೆ ಯಾವಾಗ ಹತ್ತಿಲ್ಲ ಬಿಡ್ರಿ ಅವ್. ಹಾ ಹತ್ತಿಲ್ಲ ಅಷ್ಟೇ. ಈಗ ಧ್ರುವಂತ್ಗೆ ನೀವು ಅಮ್ಮನ ಸ್ಥಾನದಲ್ಲಿ ಇದ್ರಲ್ವಾ, ನೀವು ಧ್ರುವಂತ್ ಅವ್ರಿಗೆ ಹೇಳ್ಬೋದಿತ್ತಲ್ವಾ, ನೀವು ಗೇಮ್ ಚೆನ್ನಾಗ್ ಆಡಪ್ಪ, ಟಾಸ್ಕ್ ಚೆನ್ನಾಗ್ ಆಡಪ್ಪ ಅಂತ. ಅವ್ರಿಗೆ ಇನ್ನೂ ಸ್ವಲ್ಪ ನೀವು ಎನ್ಕರೇಜ್ ಮಾಡ್ಬೋದಿತ್ತಲ್ಲ. ಚೆನ್ನಾಗಿ ಆಡ್ತಿದ್ರು, ಆಟ ಬಂದ್ರೆ ಚೆನ್ನಾಗಿ ಆಡ್ತಿದ್ರು. ಅವ್ರ ಮನೆ ಮಂದಿ ಚೆನ್ನಾಗ್ ಆಡಲ್ಲ ಅವರು ಅಂತ ಮತ್ತೆ ಏನೋ ಒಂದು ಕಾರಣ ಹೇಳ್ಬೇಕಲ್ರಿ. ಹಾ ಚೆನ್ನಾಗಿ ಆಡ್ತಿದ್ದ, ಚೆನ್ನಾಗಿ ಮಾತಾಡ್ತಿದ್ದ ಎಲ್ಲ. ಹಾ ಎಲ್ಲರ ಜೊತೆಗೂ ಚೆನ್ನಾಗಿರ್ತಾ. ಹಾ ಎಲ್ಲರ ಜೊತೆ ಚೆನ್ನಾಗಿ ಇರ್ತಿದ್ರು. ಸುಮ್ಮನೆ ಏನೊಂದು ಕಾರಣ ಹೇಳ್ಬೇಕಲ್ರಿ. ಅವ್ರೊಂದು ಹೇಳ್ತಾರ, ನಾವೊಂದು ಹೇಳೋದು, ಅಲ್ಲಿ ಕಾರಣ ಹುಡುಕ್ಬೇಕಲ್ರಿ. ಆ ಕಾರಣದಿಂದ ಹಂಗೆ ಹೇಳ್ತಿರಿ. ಎಲ್ಲ ಚೆನ್ನಾಗಿ ಮಾತಾಡ್ತಿದ್ದ, ಚೆನ್ನಾಗಿ ಆಡ್ತಿದ್ದ, ಎಲ್ಲಟು ಮಾಡ. ಅಲ್ಲ ರೀ, ಇವಾಗ ನೀವು ನಾಮಿನೇಷನ್ ಮಾಡ್ಬೇಕಾದ್ರೆ ಎಲ್ರು ಏನೇನೋ ಕಾರಣಗಳನ್ನ ಕೊಡ್ತಿದ್ರಲ್ಲ, ನೀವು ಹೆಂಗ್ರಿ ಕಾರಣ, ನೀವ್ ಹೆಂಗ್ ಹುಡುಕ್ತಿದ್ರಿ ಕಾರಣನ? ಏನು ಇರಲ್ವಲ್ಲ ಹಂಗೆ? ಏನನ್ನೊಂದು ಹಿಡುಕ ಅದಕ್ಕೆ ಗಿಲ್ಲಿಗೆ ಮಾಡ್ತಿದ್ರಿ. ಅದೇ ನಮ್ಮ ತರ್ಲೆ ಮಾಡ್ತಾನ ಹಂಗ. ಈಗ ಹೊರಗೆ ಹೋಗಲ್ಲ ಅಂತ ಗೊತ್ತು, ಅವ್ನಿಗೆ ಖುಷಿಗೋಸ್ಕರ ಅವನಿಗೆ ಮಾಡ್ತಿದ್ವಿ ನಾಮಿನೇಟ್. ಅದಕ್ಕೆ ಮಲ್ಲಿ ನನ್ನ ಮಾಡು, ನಾಮಿನೇಷನ್ ಬರ್ತದ ನನ್ನ ಮಾಡ ನಾವು. ಸುಮ್ಮನಿರು, ನಿನ್ನ ಮಾಡ್ತೀನಿ ಅನ್ನಕಿನ. ಅಲ್ಲ, ಗಿಲ್ಲಿ ಹೊರಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಗಿಲ್ಲಿ ಅವ್ರನ್ನ ಮಾಡ್ತಿದ್ರ ನೀವು? ಮಾಡ್ತಿದ್ದೆ ನಾನು ಖುಷಿಗೋಸ್ಕರ. ಹೆಂಗ್ರಿ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಹೆಂಗ್ರಿ ಆಟ ಆಡ್ತಾವ್ರೆ? ಚೆನ್ನಾಗಿ ಆಡ್ತಾನ ಬಿಡ್ರಿ. ಕಾಮಿಡಿ ಮಾಡ್ಕೊಂಡು ಆಟ ಆಡ್ತಾನ. ಎಲ್ಲರ ಜೊತೆ ಕಾಮಿಡಿ ಒಂದು. ಎಲ್ಲರೀ ನೆನ್ನೆ ಎಲ್ರು ಅದೇನೋ ಸ್ಪ್ರೇ ಮಾಡ್ತಾರಲ್ಲ, ಸುದೀಪ್ ಸರ್ ಹೇಳ್ತಾರ ಎಲ್ಲ ಗಿಲ್ಲಿಗೆ ಮಾಡ್ಬಿಟ್ರಲ್ರಿ, ಬೇಜಾರಾಯ್ತ್ರಿ ನಮಗೆಲ್ಲ. ಹೌದ್ರಿ, ಎಲ್ಲಾರು ಅವನಿಗೆ ಮಾಡಿದ್ರು. ಆಕಿ ಕಾವ್ಯನ ಅವನಿಗೆ ಮಾಡಿದ್ರಿ. ಹಾ ಚೆನ್ನಾಗಿದ್ರು. ಅದು ಏನಾದ್ರಿ ಅವ್ರ ಮನಸ್ಸಿನಲ್ಲಿ ಏನಾದ್ರು ಆಕಿನೂ ಅವ್ರಿಗೆ ಮಾಡಿದ್ರು. ಆದ್ರೆ ಗಿಲ್ಲಿ ಅವರು ಸ್ಟಾರ್ಟಿಂಗ್ ಡೇ ಇಂದನೂ ಕೂಡ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದು ಕಾವ್ಯ ಅವರಿಗೆ ಅಲ್ವಾ? ಸಡನ್ ಆಗಿ ಅವರೇ ಹಿಂಗ್ ಮಾಡಿದಾಗ ಗಿಲ್ಲಿ ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ ಅಲ್ವಾ? ಅಯ್ಯೋ ಬೇಜಾರ್ ಮಾಡ್ಕೊಳಲ್ ಬಿಡ್ರಿ, ಯಾರೇ ಮಾಡಿದ್ರು ಬೇಜಾರ್ ಮಾಡ್ಕೊಳಲ್ಲ ಅವ. ಅಂತ ಕಾಮಿಡಿ ಮನುಷ್ಯ. ನಿಮ್ ಜೊತೆ ಹೇಗಿದ್ರು ರೀ ಗಿಲ್ಲಿ ಅವರು? ಚೆನ್ನಾಗಿದ್ದು ಬಿಡ್ರಿ ನಮ್ಮ ಜೊತೆ. ನಾವು ನಾಟಿ ಅವತ್ತ ಜಗಳ ಮಾಡಿದ್ರೆ ನನಗೆ ಹಂಗೆ ಮಾತಾಡ್ಸದ ಹಿಂದಲ್ಲೇ. ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿದ್ರಲ್ವಾ ಅವರು? ತುಂಬಾ ಇಷ್ಟ ಪಡ್ತಿದ್ರು. ಪ್ರೀತಿಯಿಂದ ಏನ್ ಕರೀತಾ ಇದ್ರು ನಿಮ್ಗೆ? ಮಲ್ಲಿ 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 ಅನ್ನವ, ಮಲ್ಲು ಅನ್ನವ. ಹಂಗನವ. ನಾವ್ ಗಿಲ್ಲಿ ಗಿಲ್ಲಿ ಅನ್ನ, ಅವ್ ಮಲ್ಲಿ ಮಲ್ಲಿ ಅನ್ನ, ನಾ ಗಿಲ್ಲಿ ಗಿಲ್ಲಿ ಅಂತಿದ್ದೆ ನಾನು. ಅಲ್ಲ ರೀ, ಬಿಗ್ ಬಾಸ್ ಮನೇಲಿ ಎಲ್ಲಾ ಹೇಳ್ತಾರೆ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ಪ್ರೀತಿ ಮಾಡ್ತಿದ್ದಾರೆ ಅಂತ, ಹೌದಾ ರೀ? ಪ್ರೀತಿಯನ್ನು ಮಾಡಿದ್ರೆ ಸುಮ್ಮನೆ ಹಂಗೆ. ಪ್ರೀತಿ ಮಾಡೋದು ಮಾಡೋದು ಅಷ್ಟೇ, ಏನಿಲ್ಲ ರೀ. ನಿಮ್ ಪ್ರಕಾರ ಯಾರು ಪ್ರೀತಿ ಮಾಡ್ತಿದಾರ್ರಿ ಬಿಗ್ ಬಾಸ್ ಮನೇಲಿ? ನಮ್ಮ ಪ್ರಕಾರ ನಾವ್ ಅಂತಾವೆಲ್ಲ ಕಿವ್ಯಾಗ ಹಾಕೊಳಲ್ರಿ. ಅವ್ರವ್ರು ಎಲ್ಲಿ ಕೂತ್ ಮಾತಾಡ್ತಾರೋ ಎಲ್ಲಿಲ್ಲೋ ನಮ್ಗೆ ಯಾಕೆ ಅದನ್ನೆಲ್ಲ, ನಮ್ಗಂತದೆಲ್ಲ ಗೊತ್ತಿಲ್ಲ ರೀ. ಅದು ಅಂತದ್ ನಾವ್ ಕಿವ್ಯಾಗನ ಹಾಕೊಳಕ್ ಹೋಗಲ್ಲ. ಅವ್ರವ್ರದ್ದು ಅವ್ರಿಗೆ, ನಮ್ದು ನಮ್ಗ. ಅಲ್ಲ ರೀ, ನಾವು ಟಿವಿಲಿ 1.5 ಗಂಟೆ ನೋಡ್ತಿದ್ವಿ ಬಿಗ್ ಬಾಸ್ ನ, ಆದ್ರೆ ನೀವಲ್ಲಿ 24 ಗಂಟೆ ಟೈಮ್ ಕಳಿತಿದ್ರಲ್ಲ, ಏನೇನ್ರಿ ಮಾಡ್ತಾ ಇದ್ರಿ ನೀವೆಲ್ರು? ಅಲ್ಲೇನು ಅಡ್ಗೆ ಮಾಡೋದು, ಉಣೋದು, ಆಟ ಆಡೋದು, ಸ್ನಾನ ಮಾಡೋದು, ತಮಾಷೆ ಮಾಡ್ಕೊತ ಕುಂದ್ರದು, ಅಲ್ಲಿಸ್ ಮಂದಿ ಇಲ್ಲಿಸ್ ಮಂದಿ ಕುಂದರದು. ಮನ್ಸು ಬರ್ಕಂದ್ರ ಇವನಿಗೆ ಅವನ ಹೆಸ್ರು ಏನವ, ನಮ್ಮ ಕಡೆ ಅನ್ನಲ್ಲ, ಮಾಳುನ್ ಕೈ ಪದ ಆಡ್ಸೋದು, ಹಿಂಗೆ ಮಾಡ್ತಿದ್ದೇವ್ರಿ. ಅಲ್ಲಿ ಟೈಮ್ ಹೋದಾಗ ಗೊತ್ತಾತಿಲ್ಲ. ಉಣೋದೇ 2 ಗಂಟೆ 3 ಗಂಟೆ ಆತಿತ್ತು. ಮತ್ತೆ ಹೇಳೋದೆ 10 ಗಂಟೆ. ಮತ್ತು 10 ಗಂಟೆ ಸ್ನಾನ ಮಾಡಿ ಅದು ಮಾಡಿ ಇದು ಮಾಡಿ ಅಡುಗೆ ಮಾಡೋಟಿಗೆ 2 ಗಂಟೆ 3 ಗಂಟೆ ಆತಿತ್ತು ಊಟ ಮಾಡೋಟಿಗೆ. ಮತ್ತು ರಾತ್ರಿ 1 ಗಂಟೆ 2 ಗಂಟೆ ಆತಿತ್ತು ಊಟ ಮಾಡೋದಕ್ಕೆ. ಟೈಮ ಹೋಗೋದೇ ಗೊತ್ತಾತಿಲ್ಲ ಅಲ್ಲಿ.
ಅಲ್ಲ ರೀ, ಇವಾಗ ನಿಮ್ ಬಗ್ಗೆ ನಮಗ್ ಗೊತ್ತಿಲ್ಲ, ನಮ್ ಬಗ್ಗೆ ನಿಮಗ್ ಗೊತ್ತಿಲ್ಲ, ಜಗಳ ಹೆಂಗ್ರಿ ಅಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು? ಜಗಳ ಗಲಾಟೆ ಗೇಮ್ ಆಡೋ ಸಲಗ್ರಿ. ಓ ಗೇಮಿನ ಸಲಗೆ ನಂದು ಹಂಗಾಯ್ತು ನಿಂದು ಹಂಗಾಯ್ತು ಜಗಳ ಮಾಡೋದು. ಅದೇ ತಮಾಷೆ ಜಗಳ. ಜಗಳ ಮಾಡೋದು ಹಿಂಗೆ ಕೂಡೋದು ಹಿಂಗೆ ಉಣೋದು ಅದನ್ನೇ ರೀ. ಮತ್ತೆ ಹಾ ಅಷ್ಟೇ. ಟಾಸ್ಕ್ ಬಂದಾಗ ಮಾತ್ರ ಅಷ್ಟು ಜಗಳ ಆಡೋದು. ಅದು ಆಟ ಮುಗಿಯೋಣ ಹಂಗಾಯ್ತು ನಮ್ಮ ಟೀಮ್ ಗೆತ್ತು ನಿಮ್ಮ ಟೀಮ್ ಗೆತ್ತು ಅಂತ ತಮಾಷೆ ಕೂಗಾಡೋದು. ಮತ್ತು ಒಳಗೆ ಹೋಗಿ ನಕ್ಕಂತ ಆಡ್ಕೊತ ಅಡ್ಗೆ ಮಾಡೋದು ಉಣೋದು ಮಲ್ಕೊಳ್ಳೋದು ತಮಾಷೆ ಮಾಡೋದು ಹಂಗೆ ಶುರು. ಅಂದ್ರೆ ಒಂಥರ ಮಕ್ಕಳ ಆಟ ಅಲ್ಲಿ. ಮಕ್ಕಳ ಆಟ ಅವು ಹೆಂಗ ಜಗಾಡಿ ಹೊಡೆದಾಡಿ ಮತ್ತೊಂದು ಸ್ವಲ್ಪ ಕಲಿತಾರಲ್ಲ ಆ ಶೇಮಲ್ಲಿ. ಅಲ್ಲ ರೀ, ನೀವು ದೊಡ್ಡವರಾಗಿದ್ದೀರಾ, ಹಿರಿಯರಿದ್ದೀರಾ, ನಿಮ್ ಮಾತಿಗೆ ಬೆಲೆ ಕೊಟ್ಬೋದಿತ್ತಲ್ವ? ಅವರು ಜಗಳ ಆದಾಗ ನೀವ್ ಯಾಕೆ ಅವ್ರಿಗೆ ಹೇಳ್ತಾ ಇರ್ಲಿಲ್ಲ ಹಿಂಗೆಲ್ಲ ಕಿರ್ಚಾಡ್ಬೇಡ್ರಪ್ಪ, ಜಗಳ ಆಡ್ಬೇಡ್ರಪ್ಪ ಅಂತ? ಹೆಂಗ್ ಕೇಳ್ತಾರಿ ಜಗಳ ಆಡ್ಬೇಕು ಕಿರ್ಚಾಡ್ಬೇಕು? ಅವ್ರಿಗೊಂದು ರೋಸ್ ಇರ್ತದಲ್ಲಿ ಆ ಹೇಳೋದಾಗ ಸುಮ್ಮನೆ ತಾವೇ ತಣ್ಣಗೆ ಆಗ್ತದ ಸುಮ್ಮನೆ ನಿಂತು ನೋಡೋದ್ರಿ. ನೀವ್ ಹೇಳಿಲ್ವಾ ಒಂದಿನನು? ಹೇಳಿದ್ರಿ ಮಧ್ಯೆ ಬಂದ್ರೆ ನೀನ್ ಯಾಕೆ ಮದ್ ಬಂದಿ ನಮ್ಗೆ ನಡೆದದ ಅವ್ರು. ನೀವ್ ಹೇಳ್ಬೇಕಿತ್ತು, ನಾನು ಒಬ್ಬ ಹಿರಿಯ ಹಾಕಿ ಇದೀನಿ, ನಾನು ಮಾತಾಡ್ತೀನಿ ಅಂತ. ನನಗೇನ್ ಅಂದಿಲ್ರಿ, ಬ್ಯಾರೆದವ್ರು ಹೋದ್ರ. ಬ್ಯಾರೆದವ್ರು ಹೋದ್ರ ನಮ್ಮ ಮಧ್ಯದಲ್ಲಿ ನೀನ್ ಯಾಕೆ ಭಯ ಹಾಕ್ತೇನೆ ಅವ್ರು ನಮಗ ಬ್ಯಾರೆಯವ್ರಿಗೆ. ಅದಕ್ಕೆ ಇದೇನ್ ತಮಾಷೆ ಜಗಳ ಮತ್ತ ಒಂದ್ ಆತರ ಆಡಾಟ ಆಲ್ ಬಿಡು ಜಗಳ ಹಂಗ ಅನ್ಕೊಂಡ್ ಸುಮ್ಮನೆ ಇರ್ತಿದ್ದೇವ್ರಿ. ಯಾರ್ರಿ ತುಂಬಾ ನಾಟಕ ಮಾಡ್ಕೊಂಡ್ ಬಿಗ್ ಬಾಸ್ ಮನೇಲಿದ್ದಾರೆ? ಯಾರಿಗಂತ ಹೇಳ್ಬೇಕ್ರಿ? ನಾಟಕ ಅಂದ್ರೆ ಒಂಥರ ಮುಖವಾಡ. ಬಿಗ್ ಬಾಸ್ ಅವ್ರ ಮನೆ ಭಾಷೆಯಲ್ಲೇ ಹೇಳ್ಬೇಕಾರೆ ಮುಖವಾಡ. ಹೌದಾ? ಮುಕ್ಕೋಡೇನೆ ಯಾರ ಬಲ್ಲಿ ಇಲ್ಲ ಬಿಡ್ರಿ, ಎಲ್ಲರೂ ಅಷ್ಟ ಆಟ ಆಡೋದು ಎಲ್ಲ ಗೇಮ್ಗೋಸ್ಕರ. ಗೇಮ್ಗೋಸ್ಕರ. ಪರಿಸ್ಥಿತಿ ಹಂಗ್ ಬಂದ್ಬಿಡುತ್ತಲ್ಲ ಮಾತಾಡೋದು ಅದ್ರ ಪ್ರಕಾರ. ಇಲ್ಲ ರೀ, ನಾಟಕ ಪಾಟ್ಕ ಏನಿಲ್ಲ ರೀ ಅಲ್ಲಿ. ಗೇಮಿಗೋಸ್ಕರ ಅಷ್ಟೇ. ನಿಮ್ ಬದ್ಲು ಈ ವೀಕ್ ಯಾರು ಬರ್ಬೋದಿತ್ರಿ ಮನೆಯಿಂದ ಆಚೆ? ಯಾವಾಗ್ರಿ? ಇವಾಗ ನಿನ್ನೆ ನೀವು ಬಂದ್ರಲ್ಲ, ನಿಮ್ ಬದ್ಲು ಇನ್ಯಾರು ಬರ್ಬೋದಿತ್ತು ನಾಮಿನೇಷನ್ ಆದವರು? ನಾವ್ ಬರೋ ಬದ್ಲಿ ನಮ್ದೇ ಐತ್ರಿ. ಅವ್ನ ಮತ್ ಬದಲಿ ಯಾರು ಬರ್ತಾರೆ? ಅಲ್ಲ, ಬೇರೆಯವ್ರು ಯಾರು ಬರ್ಬೋದಿತ್ತು? ಯಾರು ಓಟ್ ಕಮ್ಮಿ ಇದ್ದವ್ರು ಬರೋದ್ರಿ. ಓಟ್ ಕಮ್ಮಿ ಇದ್ದವ್ರು ಬರೋದು, ಓಟ್ ಜಾಸ್ತಿ ಇದ್ದವ್ರು ಅಲ್ಲಿ ಇರೋದು. ನಂಗೆ ರೀ ವಾರ ಒಬ್ಬೊಬ್ರು ಬರೋದಲ್ಲ. ಮುಂದಿನ ವಾರ ಯಾರು ಬರ್ತಾರ್ರಿ? ಮುಂದಿನ ವಾರ ಯಾರು ಓಟ್ ಕಮ್ಮಿ ಇದ್ದವ್ರಿ? ಓಟ್ ಕಮ್ಮಿ ಇದ್ದವ್ರು ಬರೋದು. ಅವ್ರೇ ಇವ್ರೆ ಹೆಂಗೆ ಹೆಸರು ಹೇಳ್ರಿ, ಅವ್ರ ಆಟದ ಮೇಲೆ ಓಟಿನ ಮೇಲೆ ಡಿಪೆಂಡ್ ರೀ. ಈಗ ನಾವು ಹೆಂಗೆ ಹೇಳಕ್ಕಾಗ್ತದ ಹೇಳ್ರಿ? ನಾವು ಬರೋದೇ ನಮ್ಗೆ ಗೊತ್ತಿದ್ದಿಲ್ಲ. ಅದೇ ನೀವ್ ಯಾರು ಬರ್ತಾರೆ ಅಂತ ಅನ್ಕೊಂಡಿದ್ರಿ? ಯಾವಾಗ? ನಿನ್ನೆ ಯಾರು ಬರ್ತಾರೆ ಅನ್ಕೊಂಡಿದ್ರಿ? ನಾವೇ ಅನ್ಕೊಂಡೇವ್ರಿ. ನೀವೇ ಅನ್ಕೊಂಡ್ರಿ ನೀವು? ಅಲ್ಲ, ನೀವಿನ್ನೂ ಇರ್ಬೋದಿತ್ತಲ್ಲಮ್ಮ. ಇರ್ಬೋದಿತ್ತು ಬಿಡ್ರಿ, ಅದು ಬಂತಲ್ಲ ನಮ್ ಬರೋ ಪಾಳೆ. ಅಷ್ಟೇ ಸಾಕು ಬಿಡ್ರಿ. 5 ವಾರ ಇದ್ದೆವು ಅಷ್ಟೇ ಖುಷಿ. ಅಷ್ಟೇ ಖುಷಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳಾಗುತ್ತಲ್ಲ, ಆ ಜಗಳಗಳು ಹೆಂಗ್ ಸ್ಟಾರ್ಟ್ ಆಗುತ್ತೆ? ಈ ಗೇಮ್ಗಳು ಬಿಟ್ಟು ಸುಮ್ನೆ ನೀನು ನಾನು ಏಕವಚನದಲ್ಲೆಲ್ಲ ಕೂಗಾಡ್ಕೊಂಡು ಆಡ್ತಿರ್ತಲ್ಲ, ಅದೆಲ್ಲ ಹೆಂಗ್ ಪ್ರಾರಂಭ ಆಗುತ್ತೆ? ಅದು ಏನೋ ಸುಮ್ಮನೆ ಒಂದು ಸ್ವಲ್ಪ ಹೆಸರು ತಗೊಳ್ಳೋಣ, ನನ್ನ ಹೆಸ್ರಾಗ ತೊಗೊಂಡು ನಿನ್ನ ಹೆಸ್ರಾಗ ತೊಗೊಂಡು ಹಂಗೆ ಕಾಡ್ದು ಹಿಂಗೆ ಕಾಡ್ದೆ ಅಷ್ಟಿಟ್ಟಕ ಅಷ್ಟೇ ಜಗಳ ಆಡೋದು. ಮತ್ತೇನು ಸೀರಿಯಸ್ ಆಗಿ ಏನಿಲ್ಲ ಬಿಡ್ರಿ. ಸೀರಿಯಸ್ ಏನಿಲ್ಲ, ತಮಾಷೆಗ ಜಗಳ ಆಡೋದು. ಅಲ್ಲಮ್ಮ, ಒಂದು 3ನೇ ವಾರದಲ್ಲಿ ನಿಮ್ಮನ್ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕ್ಬಿಡ್ತಾರಲ್ಲ, ಒಂದು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ಭಯ ಆಗ್ಲಿಲ್ವಾ ನಿಮ್ಗೆ? ನಮ್ಗೆ ಯಾಕೆ ಭಯ ಆಗ್ತದ್ರಿ ಅವಾಗ? ಮತ್ತೆ ಏನ್ ಅನ್ನಿಸ್ತವಾಗ? ಅವಾಗ ಏನು ಎಲ್ಲೇ ಕರ್ಕೊಂಡು ಹೋಗ್ತಾರ ಮತ್ತೆ ಕರ್ಕೊಂಬರ್ತಾರ. ನಮ್ಮ ಬಿಗ್ ಬಾಸ್ ಸರ್ ನಮ್ಮ ಬೆನ್ನಿಂದ ಅದಾರ, ಅವ್ರು ಬಿಟ್ಟು ಕೊಡಲ್ಲ ನಮ್ಮನ್ನ. ಬರಸಿ ಐತ್ರಿ, ನಮ್ಗೆ ಯಾಕೆ ಭಯ ಆಗ್ತದ್ರಿ? ನಮ್ಗೆ ಏನು ಭಯ ಆಗ್ಲಿಲ್ರಿ. ಅಲ್ಲೆಲ್ಲ ಹೇಗಿದ್ರಿ? ಅಲ್ಲೆಲ್ಲ ಮನೆಯಿಂದ ಆಚೆ ಹೋದ ತಕ್ಷಣ ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಒಂದೊಂದು ರೂಮಿಗೆ ಇಬ್ಬಿಬ್ರು ಹಾಕಿದ್ರು. ರಕ್ಷಿತಾ ಮತ್ತೆ ಇನ್ನೊಬ್ಬರು ಒಂದು ಹುಡುಗಿ ಇತ್ತು ನಮ್ಮ ಜೊತೆ. ಏನೇನ್ ಮಾತಾಡಿದ್ರಿ ಅಲ್ಲಿ? ಅಲ್ಲಿ ಏನ್ ಮಾತಾಡಂಗೆ ಇಲ್ಲ ರೀ ಅಲ್ಲಿ. ಸುಮ್ನೆ ಕುಂದ್ರದು. ಬೇಜಾರಾದ್ರ ಅಲ್ಲಿ ಇದು ಇತ್ರಿ, ನೀರ್ ಬಿಟ್ಕೆ ಹಿಂಗ ಆಟ ಆಡ್ತಾರಲ್ಲ, ಸ್ವಿಮ್ಮಿಂಗ್ ಪೂಲ್. ಆ ಸ್ವಿಮ್ಮಿಂಗ್ ಪೂಲ್ ಅಲ್ರಿ, ಅಲ್ಲಿ ಇದ್ರಲ್ಲಿ ಅದು ಉದ್ದಕ್ಕಿರ್ತದಲ್ರಿ, ಅದ್ರ ಒಳಗ ಇದು ಹಾಕಿ ಹಿಂಗ್ ಮಕ್ಕೊಂಡು ಸ್ನಾನ ಮಾಡ್ತಾರಲ್ಲ. ಅದ್ರಲ್ಲಿ ಆಟ ಆಡ್ದೇವ್ರಿ. ಅಕ್ಕಿ ನಾನು, ಅಕ್ಕಿ ₹1 ನಾನು ತುಂಬಾ
ಚೆನ್ನಾಗಿತ್ತು ಬಿಡ್ರಿ ಅದು. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಮಕ್ಕೊಂಡು ಅದ್ರಲ್ಲಿ ಆಟ ಆಡ್ದೇವಿ. ಏನೇನ್ ಹೇಳ್ಕೊಟ್ರು ರೀ ನಿಮ್ಗೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ? ನಾವು ನೋಡಿದ ಪ್ರಕಾರ ಜಿಮ್ ಮಾಡಿದ್ರಿ, ನೀವು ಯೋಗಾಸನ ಮಾಡಿದ್ರಿ, ಆಮೇಲೆ ಕಂಬಳ ಬಗ್ಗೆ ಕಲ್ತ್ಕೊಂಡ್ರಿ, ಆಮೇಲೆ ಇನ್ನೇನ್ ಹೇಳ್ಕೊಟ್ರಿ ನಿಮ್ಗೆ ರಕ್ಷಿತಾ? ಅದೇ ಅವ್ರ ಬಗ್ಗೆ ನಮ್ಮ ಭಾಷೆದಾಗ ಇದು ಅಂತಾರಂತ ಅಕ್ಕಿ ಹೇಳಕಿ, ನಮ್ಮ ಭಾಷೆದಾಗ ಎಮ್ಮಿ ಅಂತಾರಂತ ನಾ ಹೇಳಕಿ. ಅವ್ರು ಕಂಬಳ ಕಂಬಳೆ ಅಂದ್ರೆ ಏನೇ ಇಲ್ಲ ಅಲ್ಲದಾವಲ್ಲ ಅವು ಪುನಃ ಕಂಬಳ ಅಂತಾರ ಅನ್ನಕ್ಕಿ. ನಾವು ಎಮ್ಮಿ ಅಂತೀವಿ ಅದಕ್ಕ ಅಂತಾರ ಅನ್ನಕ್ಕಿ ನಾನು. ಅವ್ರೊಂದ್ ಭಾಷೆಯಲ್ಲಿ ಮತ್ತೆ ಬೇರೆ ಅನ್ನೋರು ಒಂದೊಂದಕ್ಕ. ಅಲ್ಲ ರೀ, ನಿಮ್ಗೆ ಅವ್ರ ಭಾಷೆ ಹೇಗ್ರಿ ಅರ್ಥ ಆಗ್ತಾ ಇತ್ತು? ಇಲ್ಲ ಕನ್ನಡನೇ ಮಾತಾಡ್ತಾರ ಆಕಿನ. ಅಂದ್ರೆ ಇವಾಗ ನಿಮ್ದು ಅದು ಹೇಳ್ತಿದ್ರಲ್ಲ ಅದು ಒಂದ್ ಸ್ವಲ್ಪ ಅದು ಅರ್ಥ ಆಗ್ತಿದ್ದಿಲ್ಲ. ಅಲ್ಲ, ನಿಮ್ದು ಉತ್ತರ ಕನ್ನಡ, ಅವ್ರದ್ದು ದಕ್ಷಿಣ ಕನ್ನಡ, ಅದ್ ಹೆಂಗ್ರಿ ನಿಮ್ಗೆ ಮ್ಯಾಚ್ ಆಯ್ತು? ಅಲ್ಲ ನಾ ಆತಿತ್ರಿ ಅಕ್ಕಿ ಕನ್ನಡ ಮಾತಾಡ್ತಾಳಲ್ಲ, ಒಂದೊಂದ್ ಬರ್ಲಾರ್ದ ಅವ್ರ ಭಾಷೆ ಹೋಗಿಸಕ್ಕಿ. ಅರ್ಥ ಆಗ್ತಿತ್ತು. ಇಲ್ಲ ಏನು ತೊಂದ್ರೆ ಆಗ್ತಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗ್ ಬಂದ್ರಲ್ಲ, ನೀವು ಏನ್ ಕಲ್ತ್ಕೊಂಡ್ರಿ ಬಿಗ್ ಬಾಸ್ ಇಂದ? ಬಿಗ್ ಬಾಸ್ ಇಲ್ಲಿ ಇದು ಕ್ಯಾಮ್ರಾದಲ್ಲಿ ಮಾತಾಡೋದು ಕಲ್ತೇವ್ರಿ. ಇದು ಭಯ ಆಗ್ತಿತ್ತು, ಇದೆಲ್ಲ ಈಗ ಭಯ ಹೋಗ್ಯದ. ಭಯ ಹೋಗಿದೆ. ಅವ್ ಇಂತಲ್ಲಿ ಮಾತಾಡಕ ಭಯ ಆಗ್ತಿತ್ತು. ಈಗ ಏನು ಭಯ ಇಲ್ಲ, ಏನಿಲ್ಲ, ಚೆನ್ನಾಗಿ ಮಾತಾಡ್ತೀನಿ ಈಗ. ಅದೊಂದು ಧೈರ್ಯ ಬಂತು ಅಲ್ಲಿಗೆ. ಧೈರ್ಯ ಬಂತು ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿ. ಎಲ್ಲರ ಜೊತೆ ಮಾತಾಡೋದು, ಎಲ್ಲರ ಜೊತೆ ಇದು ಮಾಡೋದು, ಕ್ಯಾಮ್ರಾದಲ್ಲಿ ಮಾತಾಡೋದು, ಇಂತಲ್ಲಿ ಮಾತಾಡೋದು, ಧೈರ್ಯ ಬಂತ್ರಿ. ಧೈರ್ಯ ಬಂತು. ಅದೊಂದು ಧೈರ್ಯ ಒಂದು ಬಂತ್ರಿ ನನಗ. ಇವಾಗ ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಪಲ್ಲವಿ ಮೇಡಮ್ ಹೆಂಗ್ ಪರಿಚಯ ಆದ್ರು ನಿಮ್ಗೆ? ಬಲ್ಲಿ ಕೆಲ್ಸಕ್ಕೆ ಬಂದಿದ್ದೇವ್ರಿ ಬಿಲ್ಡಿಂಗ್ ಕಟ್ಟಾಕ. ಅಲ್ಲಿಂದ ಪರಿಚಯ ನಮ್ಗ. ಅವ್ರ ಬಲ್ಲೇ ಒಂದು 15 ವರ್ಷ ಆಯ್ತ್ರಿ ಅಲ್ಲೇ ಮಾಡಾಕತ್ತಿ ನಾನು. ಅವ್ರ ಬಲ್ಲೆ ಬಿಲ್ಡಿಂಗ್ ಒಂದು 5-6 ವರ್ಷ ಆಯ್ತ್ರಿ ಬಿಲ್ಡಿಂಗ್ ಕಟ್ಟೋದು. ಅದು ಬಿಲ್ಡಿಂಗ್ ಮುಗ್ದಿಂದ ಬುಟಿಕ ಚಾಲು ಮಾಡಿದ್ರು. ನಾನು ಅಲ್ಲೇ ಅವ್ರ ಮೇಲೆ ಕೆಲಸ ಮಾಡಾಕತ್ರಿ. ಅಲ್ಲಿಂದ ಹಂಗಾಗಿ ಪರಿಚಯ ಅದ. ನಂಬಿಕೆ ಇಟ್ಟು ನಮ್ಗೆ ಇದನ್ನೆಲ್ಲ ಮಾಡಿ ಬಿಗ್ ಬಾಸಿಗೆ ಕಳಿಸಿದ್ರು ಅವ್ರು. ಏನ್ ಕೆಲಸ ಮಾಡ್ತಿದ್ರು ಮಲ್ಲಮ್ಮ ಅವರು? ಎಲ್ಲಿರಿ? ಪಲ್ಲವಿ ಮೇಡಮ್ ಮನೆಲ್ಲ ಎಲ್ಲಿ ಏನ್ ಕೆಲಸ ಏನ್ ಮಾಡ್ತಿದ್ರ? ಬುಟಿಕಲ್ಲಿ ಇಂಥವ್ ಡ್ರೆಸ್ಗಳು ಹೊಲಿತಾರೆ. ಅದು ಒಂದು ಗೂಡ್ಸಿ ಒರ್ಸೋದು, ಅದು ಅದಿಂದ ಹುಕ್ ಹಚ್ಚೋದು, ಎಮಿಂಗ್ ಮಾಡೋದು, ಜಿಗ್ ಜಾಗ್ ಮಾಡೋದು. ನಾನು ಟೇಲರ್. ಇಂಥ ಸಾದಾ ಬ್ಲೌಸ್ ಹೊಲಿತೀನಿ. ಅಂದ್ರೆ ಇಲ್ಲಿ ಡಿಸೈನ್ ಬರಲ್ಲ ರೀ. ನಮ್ಮ ಊರ್ ಕಡೆ ಸಾದಾ ಹೊಲಿತೀನಿ. ಮತ್ತೆ ಇವೆಲ್ಲ ಹುಕ್ ಹಚ್ಚೋದು, ಎಮಿಂಗ್ ಮಾಡೋದು ಇವು ಮೊದಲೇ ಬರ್ತಿತ್ತು. ಬರ್ತಿತ್ತು. ಅದು ಜಿಗ್ ಜಾಗ್ ಮಾಡೋದು ಅದು ಮಾಡ್ತೀರಾ? ಅಲ್ರಿ, ನೀವು ಬಿಗ್ ಬಾಸ್ ಮನೆಯಲ್ಲಿ ಸೀರೆ ಹಾಕೊಂತಿದ್ರಲ್ಲ, ಸುದೀಪ್ ಸರ್ ಎಲ್ಲ ಬಂದಿದ್ರಲ್ಲ, ಅವಾಗ ಅದೆಲ್ಲ ನೀವೇ ಸ್ಟಿಚ್ ಮಾಡ್ಕೊಂಡ್ ಬಂದಿದ್ದ ಹೆಂಗೆ? ನಮ್ಮ ಮೇಡಮ್ ಅವ್ರು. ಅವರೇ ಕಳಿಸಿದ್ದೆಲ್ಲ ಒಟ್ಟು. ನಾ ಎಷ್ಟು ಸೀರೆ ಉಟ್ಕೋತಿದ್ನಲ್ಲ ಅವಿಷ್ಟು ನಮ್ಮ ಮೇಡಮ್ ಅವರೇ ಕಳಿಸಿದ್ದು. ಮಲ್ಲಮ್ಮ ಅವ್ರಿಗೆ ಹೊಲಿಸಿ ಅವರೇ ಸೀರೆ ತಂದು ಅವರೇ ಬ್ಲೌಸ್ ಹೊಲಿಸಿ ಅವರೇ ಕಳ್ಸಾರು. ಎಲ್ಲ ಅವರೇ ಮಾಡ್ಬಿಟ್ಟು ಕಳಿಸ್ತಿದ್ರು. ಯಾಕ್ರಿ ಅವರಿಗೆ ಮಲ್ಲಮ್ಮ ಅವರು ಅಂದ್ರೆ ಬಹಳ ಇಷ್ಟ? ಯಾಕೆ ಅಷ್ಟು ಪ್ರೀತಿಸ್ತಾರ ನಿಮ್ಮನ್ನ? ನಮ್ಮನ್ನ ಯಾಕ ಅವ್ರಿಗೆ ಗೊತ್ತ್ರಿ. ಹೇಳ್ತಾರೆ ಅವ್ರು ನಮಗ ಕೆಲ್ಸದವ್ರ ತರಾನೇ ನೋಡಿಲ್ಲ ರೀ. ನಮ್ಗ ಒಟ್ಟ ಒಂಥರ ಮನಿಯವ್ರ ತರ ನೋಡ್ಯಾರ ನೋಡ್ರಿ. ಚೆನ್ನಾಗಿ ನೋಡ್ಕೊತಾರ ಬಿಡ್ರಿ. ಚೆನ್ನಾಗಿ ನೋಡ್ಕೊತಾರ. ನನ್ಗೆ ಹೊರಗಡೆ ಕರ್ಕೊಂಡು ಹೋಗ್ತಾರ, ಮಾಲಿ ಕರ್ಕೊಂಡು ಹೋಗ್ತಾರ, ದೊಡ್ಡ ದೊಡ್ಡ ಹೋಟೆಲ್ ಕರ್ಕೊಂಡು ಹೋಗ್ತಾರ, ನಾನು ಏನು ಬೇಡಿ ತಿನ್ನಿಸ್ತಾರ. ಅಷ್ಟು ನಂಬಿಕೆ. ಒಳ್ಳೆಯವರು. ಮಲ್ಲಮ್ಮ ಅವರು ವ್ಲಾಗ್ ಎಲ್ಲ ಮಾಡ್ತಾರೆ ಅಂತೆ. ಇಲ್ಲಿ ನಮಗೆ ಒಂಚೂರು ಹೇಳ್ಬೋದು ಅವ್ರ ಹೆಡ್ ಲೈನ್? ಹೆಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀರಾ ನೀವು? ವಿಡಿಯೋ ಮಾಡ್ತಿರಲ್ಲ ಯೂಟ್ಯೂಬ್ಗೆ, ಹೆಂಗೆ ಅದೆಲ್ಲ ಬರುತ್ತೆ? ನೀವು ಹಂಗೆ ಹಿಂಗ ಕೇಳ್ತೀರಿ ಕ್ವಶನ್, ಹಂಗ ಹೇಳೋದು. ಹಂಗೆ ಅಷ್ಟೇ ಹೇಳೋದು. ನಿಮ್ ಪಲ್ಲವಿ ಮೇಡಮ್ ಹೇಳ್ಕೊಟ್ಟಿದ್ದ? ನಮ್ಮ ಮನೋಜ್ ಸರ್ ಅವರು ಹೇಳ್ಕೊಡ್ತಾರ. ಅವ್ರು ಇಬ್ರು ಹೇಳ್ಕೊಡ್ತಾರ. ವಿಡಿಯೋ ಮಾಡೋದ ಮನೋಜ್ ಸರ್. ಈಗ ಮಲ್ಲಮ್ಮ ಅವರು ಬಿಗ್ ಬಾಸ್ ಇಂದ ಬಂದ್ಮೇಲೆ ಏನಾದ್ರು ಫಿಲ್ಮ್ ಅಲ್ಲಿ ಏನಾದ್ರು ಆಫರ್ ಸಿಕ್ಕಿದ್ರೆ ನೀವು ಮಾಡ್ತೀರಾ? ಆಫರ್ ಸಿಕ್ಕರು ಮಾಡ್ತೀವ್ರಿ. ರೆಡಿ. ಯಾವ ರೀತಿ ಇದು ಪಾತ್ರ ಬೇಕು ನಿಮಗೆ? ಯಾವ ಪಾತ್ರ ಯಾವತ್ತು ಸಿಕ್ಕರು ಮಾಡಿದ್ರಿ. ಚಿಕ್ಕದೊಂದು ಅತ್ತಿ ಪಾತ್ರ ಸಿಕ್ಕರು ಮಾಡದ್ರಿ, ಅಜ್ಜಿ ಪಾತ್ರ ಸಿಕ್ಕರು ಮಾಡದ್ರಿ, ಯಾವ್ದಾದ್ರು ಮಾಡದ್ರಿ, ತಾಯಿ ಪಾತ್ರ ಸಿಕ್ಕರು ಮಾಡದ್ರಿ, ಯಾವ್ದಾದ್ರು ಮಾಡದ್ರಿ. ನಮ್ಗೇನ್ ಸಿಗ್ತದ ಬಿಡ್ರಿ ಅಂತಾವೆಲ್ಲ. ಸಿಗ್ತದಂದ್ರೆ ನಿಜವಾಗ್ಲು ನಿಮ್ ಬಾಯಲ್ಲಿ ಸಿಕ್ಕ ನಿಮ್ ಬಾಯಿ ತುಂಬಾ ಸಕ್ಕರೆ ಆಗ್ತದೆ. ಬಾಯಿ ತುಂಬಾ ಸಕ್ಕರೆ ಆಗ್ತದೆ. ಈಗ ನೀವು ಬಿಗ್ ಬಾಸ್ಗೆ ಹೋಗ್ತೀರಾ, ಸ್ಟೇಜ್ ಮೇಲೆ ಸುದೀಪ್ ಸರ್ ಇರ್ತಾರೆ. ಅಷ್ಟು ದೊಡ್ಡ ನಟ ಅವರು. ಇವಾಗ ನಾವೆಲ್ಲ ಅವರು ನೋಡ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡ್ ಹೋಗ್ಬೇಕು. ಆದ್ರೆ ನೀವು ಹೋಗ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ, ಅವ್ರನ್ನ ಅಪ್ಕೊಂತೀರಾ. ಹೇಗಿತ್ರಿ ಅದ್ ಫೀಲು? ತುಂಬಾ ಚೆನ್ನಾಗಿತ್ತು ಬಿಡ್ರಿ. ತುಂಬಾ ಚೆನ್ನಾಗಿತ್ತು. ಖುಷಿ ಆಯ್ತ್ರಿ. ಅವ್ರು ತಬ್ಕೊಂಡಿದ್ದು, ಅವ್ರು ಚೆನ್ನಾಗಿ ಮಾತಾಡ್ಸಿದ್ದು, ಅವರು
ಇದು ಕೊಟ್ಟಿದ್ದು ತುಂಬ ಚೆನ್ನಾಗಿ ಖುಷಿ ಆಯ್ತು ರೀ. ತುಂಬ ಖುಷಿ ಆಯ್ತು ರೀ ಅವ್ರು ನೋಡಿ ಅವ್ರು ಮಾತಾಡೋದು, ಅವರು ನಮಗೆ ಇದು ಮಾಡಿದ್ದು, ನಮ್ಗೆ ಹೊರಗೆ ಬರೋಕೆ ಚೆನ್ನಾಗಿ ಮಾಡಿ ಕಳಿಸಿದ್ರು. ತುಂಬ ಖುಷಿ ಆಯ್ತು ರೀ. ನಿನ್ನೆ ಆಚೆ ಬರ್ಬೇಕಾದ್ರೆ ನಿಮ್ಮ ವಿಡಿಯೋನ ನೀವೇ ನೋಡಿದಾಗ ಏನ್ ಅನ್ನಿಸ್ತು? ಲಾಸ್ಟಿಗೆ ನಿಮ್ಮನ್ನ ಮನೆಯಿಂದ ಹೊರಗಡೆ ಕಳಿಸುವಾಗ ಒಂದು ವಿಡಿಯೋ ಮಾಡಿರ್ತಾರಲ್ಲ, ಅದನ್ನ ನೋಡಿ ಏನ್ ಅನ್ನಿಸ್ತು? ಅದು ವಿಡಿಯೋ ಹಾಕಿದ್ರ ಆದ್ರೆ ನಾ ಮಾಡಿದ್ದೆಲ್ಲ ನೋಡಿ ಖುಷಿ ಆಯ್ತು ರೀ. ಹೊರಗೆ ಹೋಗ್ತೀನಲ್ಲ ಸ್ವಲ್ಪ ದುಃಖ ಆಯ್ತು. ತವ್ರ ಮನೆ ಬಿಟ್ಟು ಹೋಗ್ತಿದ್ದೀನಿ ಅನ್ನಿಸ್ತಾ? ಅವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತೀನಿ ಅಂತ ಫೀಲ್ ಆಯ್ತು ರೀ. ಸ್ವಲ್ಪ ಕಷ್ಟ ಬಂತು. ಅವಾಗ ಅಲ್ಲೆಲ್ಲ ಅಳ್ತು, ಕೆಲವೊಬ್ರು ಅಳ್ತಾರೆ, ಇನ್ ಕೆಲವೊಬ್ರು ಮುಖ ಚಪ್ಪೆ ಮಾಡ್ಕೊಂಡು ಕುತ್ಕೋತಾರಲ್ವಾ. ಸೊ ಅವ್ರನ್ನೆಲ್ಲ ನೋಡಿ ನಿಮಗೆ ದುಃಖ ಬಂತಲ್ಲ? ನಮ್ಗ ದುಃಖ ಬಂತು. ಮಿಸ್ ಮಾಡ್ಕೋತೀನಿ ಓದ್ತೀನಿ. ಓಕೆ, ಯಾರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀರಾ? ಅದೇ ದುರ್ವಂತನ ಯಾಕೆ ರಕ್ಷಿತಾ ಇವ್ರಿಬ್ರನ್ನ ಮಿಸ್ ಮಾಡ್ಕೋತೀನಿ. ರಕ್ಷಿತಾಗ್ ಮನೆಯವರೆಲ್ಲ ಬೈಬೇಕಾರೆ ಮಲ್ಲಮ್ಮ ಅವ್ರು ಯಾಕೆ ರಕ್ಷಿತಾ ಸಪೋರ್ಟಿಗೆ ಹೋಗ್ತಿರ್ಲಿಲ್ಲ ಅಂತ ಒಂದ್ ಪ್ರಶ್ನೆ. ಅವ್ರು ಬಡ ಮಾತಾಡಕ್ ನಾವು ಸಾವಕಾಶ ಮಾತಾಡೋವಿ, ನಮ್ಗೆ ಏನಕ್ಕೆ ಇದು ಬೀಳ್ತಿತ್ತು. ಅವ್ರು ಮಾತಾಡಿ ಜಗಳ ಮಾಡಿ ಸುಮ್ಮನಾಗಿ ತಾವೇ ಮಾತಾಡ್ತಾರಂತ ಸುಮ್ಮನೆ ಇರ್ತಿದ್ದಾರೆ. ಸ್ವಲ್ಪ ಅಡ್ಡ ಹೋದ್ರ ಅವ್ರ ಮಧ್ಯೆ ನೀವ್ಯಾಕೆ ಬರ್ತೀರಿ ಅಂತ ಅದೊಂದು ಶಬ್ದ ಬರೋದ್ರಿ. ಹಂಗಾಗಿ ಸ್ವಲ್ಪ ಸುಮ್ಮನೆ ಇರ್ಬೇಕಾಯ್ತು. ಅಲ್ಲ ರೀ, ನಮಗ್ 1.5 ಗಂಟೆ ಆ ಜಗಳ ಗಲಾಟಿ ನೋಡಿದಾಗ ತಲೆ ಎಲ್ಲ ಚಿಟ್ಟಿ ಹಿಡ್ದೋಗ್ಬಿಡೋದು. ನೀವ್ ಹೆಗ್ರಿ ಇದ್ರಿ 24 ಗಂಟೆ ಅವ್ರ ಕೂಡ. ಇನ್ನೇನ್ ಮಾಡದ್ರಿ, ಇರೇಬೇಕಲ್ರಿ, ಎಲ್ಲಿ ಏನ್ ಮಾಡಾಕತ್ತದ. ಏನ್ ಅನ್ನಿಸ್ತಿತ್ತು ಅವಾಗ? ಏನ್ ತಮಾಷೆಗೆ ಜಗಾಡ್ತಾರ ಬಿಡ್ರಿ ಅನ್ನೋದು. ಇದು ತಮಾಷೆ ಮಕ್ಳ ಜಗಳ ಇದು. ಮತ್ತ ಆಮೇಲೆ ಒಂದಾತಾರ. ಒಮ್ಮೆರಡು ಸಲ ನೋಡ್ದೇವಲ್ಲ, ಇವ್ರು ಜಗಳ ಮಾಡಿದಿಂದ ಮತ್ತ ಒಂದಾತಾರ, ಚೆನ್ನಾಗಿರ್ತಾರ ಅಂತ ಅದೊಂದು ಖುಷಿ ಆಯ್ತ್ರಿ. ಕೋಳಿ ಜಗಳ ಇದ್ದಂಗೆ, ಕೋಳಿ ಜಗಳ ಖುಷಿ ಆಯ್ತ್ರಿ. ನಿಮಗೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಫೋನ್ ಬಂದಿತ್ತ? ಹೆಂಗಿತ್ರಿ ಅದೊಂದು ಪ್ರೊಸೆಸ್? ಫೋನ್ ನಮ್ಮ ಮೇಡಮರಿಗೆ ಬಂದಿತ್ತು, ನಮಗೇನಿಲ್ಲ ಫೋನ್. ನೀವು ಅವಾಗ ನಿಮಗೆ ಏನ್ ಅನ್ನಿಸ್ತು ಅವಾಗ? ಅವಾಗ ಖುಷಿ ಆಯ್ತ್ರಿ. ಮೊದಲು ಕೇಳಿದ್ರು, ಬಿಡ್ರಿ ಅಂತಲ್ಲಿ ನಮ್ನೇನು ಕರ್ಕೊತಾರ ಅಂತ ಅಂದರಿ. ನಾನು ಇಲ್ಲ ಮಲ್ಲಮ್ಮ ಒಂದ್ ಹೇಳಕ್ ಕರೆದ್ರ ಹೋಗ್ತೇನೆ ಅಂತ ಕೇಳ್ರಿ ನಮ್ಮ ಮೇಡಮರ. ಒಂದ್ ಹೇಳಕ್ ಕರೆದ್ರ ಹೋಗ್ತೀನಿ ಅಂತಂದು. ಅದನ್ನು ನಿಜ ಆಗ್ಬಿಡ್ತು ನೋಡ್ರಿ, ಅದೆಲ್ಲ ನಿಜ ಆಗ್ಬಿಡ್ತು. ನೀವ್ ಯಾವತ್ತಾದ್ರೂ ಅನ್ಕೊಂಡಿದ್ರ ರೀ ಹೋಗ್ತೀನಿ ಹಿಂಗೆ ಬಿಗ್ ಬಾಸ್ ಮನೆಗೆ, ಅಷ್ಟು ದೊಡ್ಡ ಮನೆಗೆ ಹೋಗ್ತೀನಿ, ಇವ್ರ ಜೊತೆಗೆಲ್ಲ ನಾನು ಇರ್ತೀನಿ ಅಂತ? ಅವ್ರ ಜೊತೆಗೆ ಎಲ್ಲಿ ಕನಸಲ್ಲಿ ಅನ್ಕೊಂಡಿಲ್ಲ ರೀ, ಕನಸಲ್ಲಿ ಅನ್ಕೊಂಡಿಲ್ಲ ನಾವು ಹೋಗ್ಬೇಕು. ಆದ್ರೆ ಅಂತಿದ್ದೇವ್ರು ನಾವು ಹೋಗಿ ಹಂಗೆ ಆಟ ಆಡ್ಬೇಕು ಅಂತ. ದೊಡ್ಡ ಮನೆಗೆ ಯಾವಾಗ ಹೋದರ್ಸ ಸ್ವಲ್ಪ ನೋಡಿದಾಗ ನಾವು ಹಂಗೆ ಆಟ ಆಡ್ಬೇಕು ಅಂತ, ದೊಡ್ಡ ಮನೆಗೆ ಹೋಗ್ಬೇಕು ಅಂತ ಮನಸ್ಸಿನಾಗ ಅನ್ಕೊಂತಿದ್ದೆವು. ಮತ್ತೊಂದು ಸ್ವಲ್ಪ ಬಿಡು, ನಮಗೆ ಅಂತವ್ರು ಕರ್ಕೊತಾರ, ಅವ್ರು ದೊಡ್ಡ ಐತಿ ಕರ್ಕೊತಾರ ಅಲ್ಲಿ ಅಂತ ಹಿಂಗೆ ಅನ್ಸದ್ರಿ. ನಾನು ಇಟ್ಟು ಇದು ಅಂತ ಅನ್ಕೊಂಡಿದ್ದು, ನಾವು ಹೋಗ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಕನಸು ಮನಸ್ಸಿನಲ್ಲಿ. ಅದು ನಮ್ಮ ಮೇಡಮ್ಮರು ನಮ್ಮ ಮನುಷ್ಯರು ನೆರವೇರಿಸಿದ್ರು. ರಾಜೇಶ್ವರು ಇವರೆಲ್ಲರೂ ಒಂದು 5-6 ಮಂದಿ ಕಷ್ಟಪಟ್ಟು ಎಲ್ಲಟು ನಾನು ರೆಡಿ ಮಾಡಿ ಕಳಿಸಿದ್ರು. ಹೆಂಗ್ರಿ ರೆಡಿ ಆಗಿದ್ರಿ ನೀವು ಬಿಗ್ ಬಾಸ್ಗೆ ಹೋಗ್ಬೇಕು ಅಂದಾಗ? ಹೆಂಗ್ ರೆಡಿ ಆಗಿದ್ರಿ ನೀವು? ರೆಡಿ ಆಗಿದ್ರು ನಮ್ಮ ಮೇಡಮ್ಮರು ಆತಾರಲ್ಲ, ಎಲ್ಲರೂ ರೆಡಿ ಮಾಡೋರು, ಧೈರ್ಯ ತುಂಬೋರು, ಬಟ್ಟೆ ತರೋರು, ಬರೀ ತರೋರು, ಎಲ್ಲಷ್ಟು ರೆಡಿ ಮಾಡಿ ಎಲ್ಲ ದವಾಖಾನೆ ಚೆಕಪ್ ಮಾಡಿ ನನಗೆ ಬಟ್ಟೆ ತಂದು ಬಟ್ಟೆ ಹೊಲಿಸಿ, ಅವರೆಲ್ಲರೂ ಟೇಲರ್ ಮಾಸ್ಟ್ರ್ ಅವೆಲ್ಲಸು ಕಸ್ಟಮರ್ ಇಟ್ಟು ನಾನು ಬೇಗ ಹೊಲ್ದು ಕಳಿಸಿದ್ರು ನಾನು. ಎಲ್ಲರೂ ಕಷ್ಟಪಟ್ರಿ, ಎಲ್ಲರೂ 5-6 ಮಂದಿ ಎಲ್ಲರೂ ಕಷ್ಟಪಟ್ರಿ. ಮಾಸ್ಟ್ರು, ಅಮೀರ್ ಖಾನ್, ರಾಜೇಶ್ವರು ಇವರೆಲ್ಲರೂ ನಮ್ಮ ಮೇಡಮ್ಮರು, ಮನುಷ್ಯರು, ನಮ್ಮ ಮೇಡಮ್ ಮಗಳು, ನಮ್ಮ ಸರ್. ನಾವು ಹೋಗಾಗ ಅವ್ರು ಮಂಗಳೂರಲ್ಲಿ ಇದ್ರಿ. ನಾವು ಹೋಗೋ ಟೈಮ್ಗೆ ನಮ್ಮ ಸರ್ ಬಂದರು. ಹೋಗಿ ಮಲ್ಲಮ್ಮ ಒಳ್ಳೇದಾಗಲಿ ಚೆನ್ನಾಗಿ ಆಟ ಆಡಿ ಬಾ ಅಂತ ಹೇಳಿ ಕಳಿಸಿದ್ರು. ನೀವು ಮತ್ತೆ ಮಾಳು ಅವರು ಉತ್ತರ ಕರ್ನಾಟಕದವರು, ಆದ್ರೆ ಯಾಕ್ರಿ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ? ಮಾತಾಡ್ತಿದ್ದೇವಲ್ಲಿ ಅವಾಗ. ಮಾತಾಡ್ತಿದ್ದೇವೆ ಅಂದ್ರೆ ಅಂತ ಪರಿ ಏನು ಮಾತಾಡ್ತಿದ್ದಿಲ್ಲ ಬಿಡ್ರಿ ನಾವು. ಅವರು ಇವರು ಪಂದನ ಕೂಡ ಅವ್ರು ಕೂಡ ಇವ್ರು ಕೂಡ ಮಾತಾಡ್ತಿದ್ರು ಅಷ್ಟಕ್ಕಷ್ಟೇ. ಮುಂಜಾನೆ ಆಯಿ ಬಾಯಿ ಅಂತ ಹೇಳೋರು, ಕೈ ಇರೋರು, ಅವ ಹಿಂಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ಅಷ್ಟು ಒಂದೇ ಮಾತಾಡ್ತಿದ್ದಾರೆ ಅಷ್ಟೇ. ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರ್ರಿ ತುಂಬಾ ಸುಳ್ಳಾಗಿ ಫೇಕ್ ಆಗಿರೋದು? ಅಲ್ಲಿ ಎಲ್ಲರೂ ಸುಳ್ಳೆ ಹೇಳ್ಬೇಕಾಗ್ತದ್ರಿ. ನಾನು ಹಿಡ್ಕೊಂಡ ಸುಳ್ಳು ಹೇಳೋದಕ್ಕೆ ಬಿಗ್ ಬಾಸ್ ಮನಿ ಸುಳ್ಳೇ ಹೇಳ್ಬೇಕು. ಮತ್ತೆ ಯಾರಲ್ಲಿ ಸುಳ್ಳು ಹೇಳಿದ್ರೆ ಆಟ ಅಲ್ಲಿ ಚೆನ್ನಾಗಿ, ಸುಳ್ಳು ಹೇಳಿದ್ರೆ ಆಟ ಚೆನ್ನಾಗಿ ನಾನು ಹಿಡ್ಕೊಂಡೇ ಹೇಳ್ಬೇಕು ಅಲ್ಲ. ಸುಳ್ಳು ಹೇಳೋದ ಒಂದು ಮಜಾ ಅಲ್ಲಿ.
ಅಲ್ಲ ರೀ ಶೋ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ನೀವು ಕಾಕ್ರೋಚ್ ಸುದಿ ಅವರು ಜಾಹ್ನವಿ ಅವರು ಕುತ್ಕೊಂಡು ಮಾತಾಡ್ತೀರಾ, ಅವಾಗ ನೀವು ಹೇಳ್ತೀರಾ ಡಿವೋರ್ಸ್ ವಿಚಾರ ಅಂತ ಬಂದಾಗ ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ಸೊ ಯೂತ್ಸ್ಗೆ ಅಂತಂದ್ರೆ ಯುವ ಜನತೆಗೆ ಏನು ಒಂದು ಮೆಸೇಜ್ ಕೊಡ್ತೀರಾ ನೀವು ಗಟ್ಟಿಗಿತ್ತಿ ಮಲ್ಲಮ್ಮ ಆಗಿ? ಹಂಗೆ ಹೇಳ್ಬೇಕು, ನಮ್ಮಂಗೆ ಇರಬೇಕು, ಗಂಡ ಹೆಂಡತಿ ದೂರ ಆಗಬಾರ್ದು, ಅದು ಒಳ್ಳೇದಲ್ಲ, ಒಂಟಿ ಜೀವನ ಸಾಗಿಸೋದು ತುಂಬ ಕಷ್ಟ, ಗಂಡನ ಏನೇ ಮಾಡಿದ್ರು ಗಂಡನ ಜೊತೆಯಲ್ಲಿ ಇರ್ಬೇಕಮ್ಮ, ಹಿಂಗೆ ಮಾಡಬಾರ್ದು ಅಂತ ಹೇಳಿದಾರೆ. ಅಷ್ಟು ಅವ್ರಿಗೆ ನಮ್ಗೆ ಎಷ್ಟು ತಿಳಿತದ ಅಷ್ಟು ಹೇಳಿದಾರೆ ಅವ್ರಿಗೆ. ನೀವು ಹೆಂಗಿದ್ರಿ ಅವಾಗ? ಅವಾಗ ನೀವು ಮದುವೆ ಆಗಿ ಮಕ್ಕಳೆಲ್ಲ ಚಿಕ್ಕವ್ರು ಇರ್ತಾರಲ್ಲ, ಅವಾಗ ನೀವು ಹೇಗಿದ್ರಿ? ಚೆನ್ನಾಗಿದ್ದೆ ಬಿಡ್ರಿ. ನಮ್ಮ ಯಜಮಾನ್ ಓದಿಂದ ಸ್ವಲ್ಪ ಕಷ್ಟ ಆಯಿತು ನಮ್ಮ ಮಕ್ಕಳು ಸಾಕ್ಬೇಕಾದ್ರೆ. ಮತ್ತು ಹೆಂಗನ ಕಷ್ಟಪಟ್ಟು ಸಾಕಬೇಕಲ್ರಿ, ಹೆಂಗೇನು ಅಡ್ಜಸ್ಟ್ ಮಾಡ್ಕೊಂಡು ಕಷ್ಟಪಟ್ಟು ಸಾಕಿ ಇಲ್ಲಿ ತನಕ ಬಂದು ಬಿಗ್ ಬಾಸ್ ಮನೆಗೆ ಬಂದು ಒಳ್ಳೆ ಹೆಸರು ತಗೊಂಡು ಅವ್ರ ಮನಸ್ಸು ನಾವು ಗೆದ್ದು ನಮ್ಮ ಮನಸ್ಸು ಅವ್ರು ಗೆದ್ದು ಬಿಗ್ ಬಾಸ್ ಮನೆಗೆ ನಾವು ಬಿಗ್ ಬಾಸ್ ಮನಸ್ಸು ಗೆದ್ದು ನಮ್ಗೆ ಅವರು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಹೊಗಳಿ ಚೆನ್ನಾಗಿ ಕಳಿಸಿದ್ರು ಅಷ್ಟು ಸಾಕು. ನಿನ್ನೆ ನೀವು ಆಚೆ ಬರ್ಬೇಕಾರೆ ಬಿಗ್ ಬಾಸೇ ನಿಮಗೆ ಒಂದು ಸೆಂಡ್ ಆಫ್ ಮಾಡ್ತಾರೆ ಅಂತಂದ್ರೆ ಬೀಳ್ಕೊಡುಗೆ ಕೊಡ್ತಾರೆ ಅಲ್ವಾ? ಇದುವರೆಗೂ ಯಾರಿಗೂ ಆ ರೀತಿ ಬೀಳ್ಕೊಡುಗೆ ಸಿಕ್ಕಿಲ್ಲ. ಒಂದು ನೀವು ಆಚೆ ಬರ್ಬೇಕಾದ್ರೆ ನಿಮಗೆ ಬಿಗ್ ಬಾಸ್ ನಿಮ್ ಜೊತೆ ಮಾತಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ನೀವು ಉತ್ತರ ಕೊಡ್ತೀರಾ. ಅದು ಹೆಂಗಿತ್ರಿ ಆ ಮೂಮೆಂಟ್ ನಿಮ್ಗೆ? ಚೆನ್ನಾಗಿತ್ತು ಬಿಡ್ರಿ. ಅದು ನನಗೆ ಚೆನ್ನಾಗಿ ಯಾರಿಗೂ ಮಾಡಿಲ್ಲ, ಯಾವಾಗಲೂ ಮಾಡೇ ಇಲ್ಲ ಅಂತ ಹೇಳಿದ್ರು ಅವರು. ನಿಮ್ದೇ ನಿಂದು ಮಲ್ಲಮ್ಮ ನಿಂದು ಅದೃಷ್ಟ, ಈ ಸಂಭ್ರಮ ಯಾರಿಗೂ ಸಿಕ್ಕಿಲ್ಲ ಅಂದ್ರೆ ನಾವು ಅವರು ಇದು ಮಂಜು ಬಾಸ್ನಿ ಹೋಗಕ್ಕೆ ನಮ್ಗೆ ಹೊರಗೆ ಬರ್ಗುಳಿಲ್ಲ, ಕಾಜಿನ ಒಳಗಡೆ ನಿಂತಿರ್ಸಿದ್ರು. ನೀವು ಹೊರಗೆ ಬರಬೇಡ್ರಿ ಅಲ್ಲೇ ನಿಂದ್ರತ್ ಕಳಿಸಿದ್ರು. ನಮ್ದು ಏನಮ್ಮ ಇದು ನಮಗೆ ಆಶ್ಚರ್ಯ ಐತ್ರಿ. ಅವ್ರು ಏನು ಮಲ್ಲ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ ನಿಮ್ಮನ್ನ ಕರ್ಸ್ಕೊಂಡು. ಅಲ್ವಾ? ಏನ್ ಹೇಳ್ತಿರ್ರಿ ಬಿಗ್ ಬಾಸ್ಗೆ ಕಲರ್ಸ್ ಕನ್ನಡದವ್ರಿಗೆ? ತುಂಬ ಥ್ಯಾಂಕ್ಸ್ ರೀ ಅಂತ ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ರೀ. ನಮಗೆಲ್ಲ ಒಂದು ಸ್ವಲ್ಪ ಮರ್ಯಾದೆ ಕೊಟ್ಟು ಕಳಿಸಿರು ಬಿಗ್ ಬಾಸ್ರು, ಅವರಿಗೆ ನಮಸ್ಕಾರ ಅಂತ ಹೇಳಿದ್ರಿ. ನೀವ್ ಹೇಳ್ತೀರಾ ಬಿಗ್ ಬಾಸ್ಗೆ ನೀವೇ ಒಂದು ಹೆಸರು ಹೇಳ್ಬಿಡ್ರಿ ನಮ್ಮ ಮೊಮ್ಮಗಂಗ್ ಇಡ್ತೀನಿ ಅಂತ ಹೇಳಿದ್ರೇನ್ರಿ ಅವರು? ನಮಗ್ ಗೊತ್ತಾಗ್ಲೇ ಇಲ್ಲ. ಏನೇ ಹೇಳಿಲ್ಲ ಅವರು. ನಾನೇ ಇನ್ನ ಮಗು ಆಗಿಲ್ಲ ಅಂತಾನೆ ಯಾಕೆ ಕೇಳ್ಬೇಕು, ಮಗು ಅದಿನ ಫೋನ್ ಕೇಳಿದ್ರಾಯ್ತು ಅಂತ ಅಷ್ಟೇ ಸುಮ್ಮನೆ ಅದೇ ರೀ ನಾನು. ಯಾರಿಗ್ರಿ ಫೋನ್ ಮಾಡಿ ಕೇಳ್ತೀರಾ? ಅಲ್ಲಿ ಐತಲ್ರಿ ಫೋನು. ಇನ್ನೊಮ್ಮೆ ಕರೆಸ್ತಾರಲ್ಲಿ ಅಷ್ಟೊತ್ತಿಗೆ ಆಗ್ತದ ಮಗು. ಕಡಿ ಸೀಜನ್ ಕರಿತಾರಂತಲ್ರಿ, ಅವಾಗ ಕೇಳ್ಕೊಂಬರ್ತೀನಿ. ಯಾರಾದ್ರೆ ಸುದೀಪ್ ಸರ್ ಹತ್ರ ಕೇಳ್ತೀರಾ ಅಥವಾ ಬಿಗ್ ಬಾಸ್ ಅವ್ರ ಹತ್ರ ಕೇಳ್ತೀರಾ? ಸುದೀಪ್ ಸರ್ ಹತ್ರ ಕೇಳಂಬ್ರಿ. ಬಿಗ್ ಬಾಸ್ ಹತ್ರ ಎಲ್ಲಿ ಕೇಳ್ಬೇಕ್ರಿ? ಅವ್ರು ಎಲ್ಲಿರ್ತಾರ? ಅಲ್ಲಿ ಇರಲ್ಲ ರೀ. ಅಲ್ಲೇ ಇರ್ತಾರೆ, ಅಲ್ಲಿರ್ತಾರೆ. ಯಾಕ್ರಿ ನಗ್ತೀರಿ ಅಲ್ಲ? ಏನು ತಪ್ಪು ಕೇಳಿದ್ನಾರೆ? ಅಲ್ಲೇ ಇರ್ತಾರೆ ಅಂದ್ರೆ ಹತ್ರ ಇರ್ತಾರೆ, ಸ್ವಲ್ಪ ದೂರ ಇರ್ತಾರೆ. ಯಾರು ಬಿಗ್ ಬಾಸ್ ಅಂದ್ರಿ ಗೊತ್ತು ನಿಮ್ಗೆ? ಗೊತ್ತರೆ ವಯಸ್ಸು ಅಷ್ಟೇ ರೇ? ಹೌದ್ರಿ? ಇಲ್ಲ ವಯಸ್ಸು ಅಷ್ಟೇ ಗೊತ್ತು ಬಿಡ್ರಿ. ಮತ್ತು ಇವ್ರಿ ಸುದೀಪ್ ಸರ್ ವಯಸ್ಸು ರೀ ಅದು. ಇನ್ನೊಬ್ರು ಅದಾರ ಅಂತಲ್ರಿ? ಹಾಂ ಅಂದ್ರು ಅವರು. ಯಾಕ್ರಿ? ಹೌದ್ರಿ, ಚೆನ್ನಾಗಿ ಮಾತಾಡ್ತೀನಿ. ಯಾವ ಮಗು ಬೇಕು ನಿಮ್ಗೆ? ನಮಗೆ ಯಾವ್ದಾದ್ರು ತಣ್ಣಗ ತಾಯಿ ಮಗು ಆರೋಗ್ಯ ಇದ್ರೆ ಅಷ್ಟೇ ಸಾಕು. ಹೆಣ್ಣನಾಗ್ಲಿ ಗಂಡನಾಗ್ಲಿ ಯಾವ್ದಾದ್ರು ಮಗುನೇ ತಾನೆ. ಓಕೆ, ಇವಾಗ ಬಿಗ್ ಬಾಸ್ ಮನೇಲಿ ಒಂದಷ್ಟು ಜನರ ಹೆಸರು ಹೇಳ್ತೀನಿ, ಅವ್ರು ಹೇಗೆ ಅಂತ ನೀವು ಹೇಳ್ಬೇಕು. ಓಕೆನಾ? ಎಲ್ಲರೂ ಒಳ್ಳೆಯವ್ರೆ. ಓಕೆ, ಒಂದ್ 4 ಜನದ ಹೆಸರು ಹೇಳ್ತೀನಿ. ಓಕೆನಾ? ಅಶ್ವಿನಿ ಗೌಡ. ಅಶ್ವಿನಿ ಗೌಡ ನಮ್ ಕೂಡ ಚೆನ್ನಾಗಿ ಹೇಳ್ಬಿಡ್ರಿ. ಅಮ್ಮ ಅಮ್ಮ ಅನ್ಕೋತ ಅವರು ಚೆನ್ನಾಗಿ ನನಗೇನು ಕೇಳಿದ್ರು ಹೇಳ್ತಿದ್ರು. ಅವ್ರ ಆಟದ ವಿಚಾರ ಒಂದೊಂದು ಅವ್ರ ಮಗ್ಲ ಕೂತಾಗ ಕೇಳಿದ್ರು ಹೇಳ್ತಿದ್ರು ಅವ್ರು. ಅಮ್ಮ ಹಿಂಗ ಹಿಂಗ ಇಂಥ ಬಟ್ಟೆ ಹಾಕೋ, ಇದು ಚೆನ್ನಾಗಿ ಆಗ್ತದ, ಇದು ಆಡ್ಲಕ್ಕೆ ಈಜಿ ಆಗ್ತದ ಅಂತ ಅವ್ರು ಹೇಳ್ಕೊಡೋರು. ಅವರು ಒಳ್ಳೆಯವ್ರು. ಕಾಕ್ರೋಚ್ ಸುದಿ ಅವನು ಒಳ್ಳೆ ಬಿಡ್ರಿ, ಒಳ್ಳೆ ವ್ಯಕ್ತಿ. ನಮ್ಗೆ ಯಾರೂ ಅಲ್ಲಿ ಏನು ವಿರುದ್ಧ ಇಲ್ಲ ರೀ. ಯಾರೂ ಇಲ್ಲ ರೀ. ಎಲ್ಲರೂ ಚೆನ್ನಾಗಿ ಮಾತಾಡ್ಸೋರು, ಚೆನ್ನಾಗಿ ಇದು ಮಾಡೋರು. ಅಮ್ಮ ಅಮ್ಮ ಅನ್ಕೊಂಡು. ರಕ್ಷಿತನೂ ಒಳ್ಳೆ ಹುಡುಗಿ, ನಮ್ಮ ಸಂಗಟ ಚೆನ್ನಾಗಿ ಇರಾಕಿ. ನನ್ನ ಸಂಗಟ ಅಜ್ಜಿ ಅಜ್ಜಿ ಬಾ ಅಜ್ಜಿ ವಾ ಅಜ್ಜಿ ಅಂತ ಆ ಕಡೆ ಹೋಗೋದು. ಇಲ್ಲಿ ಬಾ ಅಜ್ಜಿ, ಯಾರು ಇಲ್ಲಿ ಕೂತ್ ಮಾತಾಡಂಬ, ಈಗ ನಿದ್ದೆ ಬತ್ತಾ ಅಂದ್ರೆ ಹುಡುಗಿ ನಿದ್ದಿನೇ ಕಡಿಮೆ ನೋಡ್ರಿ. ಈ ಎಳೆದಾಗ ನಿದ್ದೆ ಇರ್ಬೇಕಿಲ್ಲ ಹುಡುಗಿಗೆ, ನಿದ್ದಿನೇ ಕಡಿಮೆ ನೋಡ್ರಿ. ಆಕಿಗೆ ವಿಡಿಯೋ ಮಾಡಿ ಮಾಡಿ ರೂಢ ಅಂತ್ರಿ. ಆಕಿಗೆ ನಿದ್ದಿನೇ ಇಲ್ಲ ಅಂತ್ರಿ. ಆಕೆ ಹಗಲ ಇರ್ತಾರೆ, ರಾತ್ರಿ ಹಿಂಗೆ ಹಿಡ್ಕೊಂಡೇ ಮಾಡಕ್ಕೆಂತ. ಹಂಗಾಗಿ ಆಕಿ ನಿದ್ದಿನೇ ಇಲ್ಲಂತ್ರಿ. ನಿದ್ದಿನೇ ಇಲ್ಲಂತ. ನಿದ್ದೆ ಮಾಡೋಕೆ ನಿದ್ದೆ ಮಾಡ್ಲಿಕ್ಕಂದ್ರೆ ಆರೋಗ್ಯ ಹಾಳಾತಂತ ಹೇಳಕ್ಕೆ ಇಲ್ಲ ಜಿ, ನಿದ್ದಿನೇ ಬರಂಗಿಲ್ಲ, ನಾವು ಇದು ಮೊಬೈಲ್ ಬಿಟ್ಟು ಏನು ಇಲ್ಲಲ್ಲ ಅಂತ ಅನ್ನೋದು ಹುಡುಗಿ. ಡಾಕ್ ಸತೀಶ್.
ಸತೀಶರೇ ಹಾ. ಓ ಅವ್ರು ಬಂದ್ರ ಓ ಬಿಟ್ಟಿದ್ದೀರಾ ಇಲ್ಲ ರೀ ಇಲ್ರಿ ಅವನು ಒಳ್ಳೆ ಮನುಷ್ಯ ಚೆನ್ನಾಗಿ ಅವನು ಜಗಳ ಪಗಳ ಏನು ಆಡ್ತಿಲ್ಲ ನಕ್ಕೊತ್ತೆ ಮಾತಾಡವ ಅವನು ಹಾಂ ನಿಮ್ಮ ಮೊಮ್ಮಗಳಿಗೆ ಅವ್ರನ್ನ ಮದ್ವೆ ಮಾಡ್ಕೊಡ್ತೀನಿ ಎಂದಿದ್ರಂತೆ, ಹೌದಾ? ಕೊಡ್ತೀನಿ ಅಂತ ಹೇಳಿದ್ರಿ ಕರಿಬಸಪ್ಪ ಕರಿಬಸಪ್ಪ ಹೌದು ಅವನು ಆಡ್ತಿದ್ದ ಬಿಡ್ರಿ ಅಂದ್ರು ಮೊದಲ ಸೌಂಡ್ ಮಾಡ್ಕೊತ ಬಂದ ಆಮೇಲೆ ಡಲ್ ಆಗಿಬಿಟ್ಟ ಒಂದೇ ವಾರಕ್ಕೆ ಬಂದ್ರ ಅವ್ರು ಜಾನ್ವಿ ಬೇಜಾರಾಗಿರ್ಬೇಕು ನೋಡ್ರಿ ಅವ್ರು ಒಂದೇ ವಾರಕ್ಕೆ ಹೊರಗೆ ಬಂದು ನಾವು 5 ವಾರ ಇದ್ರು ನನಗೆ ಬೇಜಾರಾಯ್ತು ನೋಡಿ ಅವ್ರು ಒಂದೇ ಅವ್ರು ಒಂದೇ ವಾರಕ್ಕೆ ಬರ್ತೀರ ಬೇಜಾರಾಗ್ಯದ ಬಿಡ್ರಿ ಅವ್ರಿಗೆ ಅಲ್ಲ ಅಲ್ವಾ? ಹಾ ಮಾತಾಡಿದ್ರೇನ್ರಿ ಬಂದ್ಮೇಲೆ ಯಾರ ಹತ್ರನಾದ್ರು? ಇಲ್ಲ ಯಾರು ಸಿಕ್ಕಿಲ್ಲ ರೀ ನಮ್ಗೆ ಸಿಕ್ಕಿಲ್ಲ ಇನ್ನು. ಯಾರು ಸಿಕ್ಕಿಲ್ಲ ನೀವೇ ಸಿಕ್ಕಿರಿ ನೋಡ್ರಿ ಸಿಕ್ಕಿದೀವ, ನಾವೇ ಪುಣ್ಯವಂತರು. ನೀವೇ ಸಿಕ್ಕಿರಿ ನೋಡ್ರಿ ಈಗ ಓಕೆ, ಜಾನ್ವಿ ಜಾನಿನ ಒಳ್ಳೆ ಹುಡುಗಿ ಬಿಡ್ರಿ ಅವಳು ಚೆನ್ನಾಗಿ ಅಡುಗೆ ಮಾಡಕ್ಕಿ ಎಲ್ಲರಿಗೆ ಆಕಿ ಅನ್ನ ಸಾರು ಮಾಡಕ್ಕಿ ನಾವು ಚಪಾತಿ ಮಾಡೋರು ಎಲ್ಲರಿಗೆ ನೀಡಿ ಕಡಿಗೆ ಉಣ್ಣಾಕಿ ನೀವು ಉಣ್ಣಮ್ಮ ನೀವು ಉಣ್ಣು ಮೊದಲ ಅಂತ ನನಗೆ ಉಣ ಕೊಟ್ಟು ಆಕೆ ಎಲ್ಲರಿಗೆ ನೀಡಿ ತಾನು ಹಿಂದಗಡೆ ಲಾಸ್ಟಿಗೆ ಉಣ್ಣಾಕಿ ಆಕಿನ ಪ್ರಿನ್ಸಿಪಲ್ ರಘು ಪ್ರಿನ್ಸಿಪಲ್ ರಘುನು ಅವನು ಚೆನ್ನಾಗೆ ಮೇಂಟೈನ್ ಮಾಡ್ದ ಬಿಡ್ರಿ ಕಿಚನ್ ಹಾಂ ಅವ್ನು ಬಂದಿನ ಜರ ಕಂಟ್ರೋಲ್ ಬಂತ್ರಿ ಕ್ಲೀನ್ ಮಾಡ್ರಿ ಅಡ್ಗೆ ಕೆಡಿಸ್ಬಾಡ್ರಿ ಇಷ್ಟು ಅಡ್ಗೆ ಕೆಡಿಸಿದ್ರಿ ಹಂಗ ಅಂತೇಳಿ ಅವನು ಜರ ಕಂಟ್ರೋಲಿಗೆ ತಂದ ಹಾಂ ಅಡ್ಗೆ ಭಾಳ ಕೆಡಿಸ್ತೀರಿ ಅಂತ ಹೇಳ್ತಿದ್ರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅವರು ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಚೆನ್ನಾಗಿ ಅವ್ರದ್ದು ಒಂಥರ ನಾಟಕ ಅಂದ್ರೆ ನಾಟಕ ಅಂದ್ರ ಮಾತಾಡೋದು ಮಾತಾಡೋದು ಲವ್ ಬಗ್ಗೆ ಮಾತಾಡೋದು ಚೆನ್ನಾಗಿದ್ರು ಬಿಡ ಅವರು ಚೆನ್ನಾಗಿ ಒಟ್ಲೆ ಕಾಮಿಡಿ ಮಾಡ್ಕೊತ ರಾಶಿಕಾ ಸೂರಜ್ ರಾಶಿಕಾ ಶಿವರಾಜ್ ಅವ್ರ ಭಾಳ ನೋಡಿಲ್ಲ ಅವ್ರು ಎಲ್ಲಿ ಕುಂದಿರ್ತಿರೋ ಎಲ್ಲಿ ನಿಂದಿರ್ತಿದ್ರು ಬಿಗ್ ಬಾಸ್ಗೆ ಗೊತ್ತರಿ ಇಲ್ಲಿ ಜಗಳ ಮಾಡಾಗೆಲ್ಲೇ ಟೆರೇಸ್ ಮೇಲೆ ಕುಂತಿದ್ರಂತ ಏನು ಮಾತಾಡ್ತಿದ್ರತ್ ಏನ ಆ ಬಿಗ್ ಬಾಸ್ ಹೇಳಿದ್ರ ಕೇಳಿಲ್ಲ ಅನ್ರಿ ಕೇಳಿಸ್ಕೊಂಡಿ ನಾವಂತೂ ನೋಡಿಲ್ಲ ರೀ ಅದನ್ನ ನಿಮ್ ಜೊತೆ ಹೆಂಗಿದ್ರು ರೀ ಅವರು? ನಮ್ಮ ಜೊತೆ ಚೆನ್ನಾಗಿದ್ರು ಮಾತಾಡ್ತಿದ್ರು ಶಿವರಾಜನ್ ಚೆನ್ನಾಗಿ ಮಾತಾಡ್ತಿದ್ದ ಅವಳು ಚೆನ್ನಾಗಿ ಮಾತಾಡ್ತಿದ್ದಳು ರಿಷಾ ರಿಷ್ಯಾನು ಆಕಿನ ಆಟ ಆಡ್ತಿದ್ದಳು ಯಾಕ್ರಿ ಅವ್ರು ಅಷ್ಟು ಕಿರ್ಚ್ತಾರೆ? ಯಾಕೇನ್ರಿ ಅವ್ರ ಮನ್ಸಿನಲ್ಲಿ ಏನದ ಯಾರಿಗೆ ಅವ್ರ ಮೊದ್ಲಿಗೆ ಹಂಗೆ ಅಂತ ಇರೋದು ಕಿರ್ಚ್ಕೊಂಡೇ ಮಾತಾಡ್ತಿದ್ದಳು ಯಾರಿಗೆ ಗೊತ್ತ್ರಿ ಅವ್ರವ್ರ ಇಷ್ಟ ಕಿರ್ಚಿಕೊಂಡ್ರೆ ನಮ್ಗೆ ಯಾಕತ್ತಿದ್ರಿ ಅವ್ರಿಗೆ ಆಗ್ತಿತ್ತು ಆತಿತ್ತು ಬಿಡ್ರಿ ಮತ್ತೆ ಇನ್ನೇ ಏನು ಮಾಡೋಕ್ಕಾಗಲ್ಲ ಅವ್ರವ್ರು ಹೆಂಗೆ ಇರ್ತಾರ ಅವ್ರು ಹಂಗೆ ಇರಕ್ ಬಿಡೋದು ನಿಮ್ ಪ್ರಕಾರ ಯಾರ್ರಿ ವಿನ್ ಆಗ್ಬೇಕು? ಯಾರು ಹಂಗೆ ಹೆಸರು ಹೇಳಕ್ ಬರಲ್ಲ ರೀ ಹೇಳ್ಬಾರ್ದ್ರಿ ನಮ್ಮ ಫೇವ್ರೇಟ್ ಎಲ್ಲರೂ ಫೇವ್ರೇಟೇ ಬಿಡ್ರಿ ನಮ್ಗೆ ಎಲ್ಲರೂ ಫೇವ್ರೇಟ್ ಎಲ್ಲರೂ ಒಂದಿನ ಆಗೇಬೇಕಲ್ರಿ ಅದ್ರಾಗ ಒಬ್ರು ಉಳ್ಕೊಳ್ಳೋದು ಯಾರು ಓಟ್ ಹೆಚ್ಚಿಗತ್ತ ಅವ್ರು ಉಳ್ಕೋತಾರೆ ಒಬ್ರು ಒಂದು ಕಡಿಮೆ ಆಗದಲ್ಲ ರೀ ಕಡಿಮೆ ಆಕೋದ್ ಬಂದು ಒಬ್ರು ಉಳ್ಕೋತಾರೆ ಯಾರ ಅದೃಷ್ಟ ಮಾಡ್ಕೊಂಬಂದವ್ರು ಉಳ್ಕೋತಾರ ನೋಡ್ರಿ ಅದೃಷ್ಟವಂತರು ವಿನ್ ಆಗ್ತಾರೆ. ಹಾಂ ನಿಮ್ ಪ್ರಕಾರ ಅದೃಷ್ಟ ಯಾರಿಗಿರ್ಬೋದು? ಯಾರಿಗಿರ್ಬೋದು ಹಂಗೆ ಹೆಂಗೆ ಹೇಳ್ಕೋತೀರಿ ನಾವು ಎಲ್ಲರೂ ಹೆಸರು ಇಷ್ಟ ಯಾರು? ನಮಗಿಷ್ಟ ಎಲ್ಲರೂ ಇಷ್ಟ ಬಿಡ್ರಿ ನಮ್ಗೆ ಎಲ್ಲರೂ ಇಷ್ಟ ಎಲ್ಲರೂ ಆಡ್ರಿ ಗೆದಿರಿ ನಿಮ್ಮ ಅದೃಷ್ಟ ಇದ್ದವ್ರು ಗೆದ್ದು ಬರ್ತೀರಿ ಅಂತೇಳಿ ಬಂದಿರಿ. ನೀವು ಇಷ್ಟು ದಿನ ಬಿಗ್ ಬಾಸ್ಗೆ ಒಗಟನ್ನ ಕೇಳಿ ಬಿಗ್ ಬಾಸ್ಗೆ ಅವರೇ ಯೋಚನೆ ಮಾಡ್ತಾ ಇದ್ರದಕ್ಕೆ ಏನು ಉತ್ತರ ಇರ್ಬೋದು ಅಂತ ನಾನು ಇವಾಗ ನಿಮಗೆ ಒಂದು ಒಗಟು ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳ್ತೀನಿ. ಅಕ್ಕ ತಂಗಿರೋ 3 ಮಂದಿ ಕೆರೆಗ್ ಬಿದ್ರು, ಓಕೆನಾ? ಒಬ್ಬಾಕಿ ಮುಳುಗಿದ್ಲು, ಒಬ್ಬಾಕಿ ತೇಲಿದ್ಲು, ಮತ್ತೊಬ್ಬಾಕಿ ಕರಗ್ ಹೋದ್ಲು. ಕರಿಗೆ ಹೋದಳು ಅಂದ್ರೆ ಉಪ್ಪು, ಒಬ್ಬಾಕಿ ಹೋದಳಂದ್ರ ನೀರು, ಒಬ್ಬಾಕಿ ತೇಲಿದ್ರ ಮೀನು. ಹೆಂಗ್ ತಪ್ಪು ರೀ? ಕರಿಗೆ ಹೋದಳಂದ್ರ ಉಪ್ಪು ಹೌದಾ? ನೀವೊಂದು ಒಗಟು ಹೇಳ್ರಿ ಇವಾಗ ನಮ್ ವೀಕ್ಷಕರಿಗೆ, ಅವ್ರು ಉತ್ತರ ಕೊಡ್ತಾರೆ ನೋಡೋಣ. ಹೆಂಗ್ರಿ ಇದು? ನೋಡ್ರಿ, ಅಕ್ಕ ತಂಗಿರು 3 ಮಂದಿ, ಓಕೆನಾ? ಕೆರೆಗ್ ಬಿದ್ರು, ಒಟ್ಟಿಗೆ ಕೆರೆಗ್ ಬೀಳ್ತಾರೆ. ಒಬ್ಬಾಕಿ ಮುಳ್ಗಿದ್ಲು ಎಲೆ, ಓಕೆನಾ? ಒಬ್ಬಾಕಿ ಮುಳ್ಗಿದ್ಲು, ಅಡಕೆ ಮುಳ್ಗೋಯ್ತು, ಓಕೆನಾ? ಮತ್ತೊಬ್ಬಾಕಿ ತೇಲಿದ್ಲು, ಎಲೆ ತೇಲ್ತು, ಓಕೆನಾ? ಮತ್ತೊಬ್ಬಾಕಿ ಕರಗ್ ಹೋದ್ಲು, ಸುಣ್ಣ ಕರ್ಗೋಯ್ತು. ನೋಡ್ರಿ, ಕರೆಕ್ಟ್ ರೀ. ನೀವೊಂದ್ ಹೇಳ್ರಿ ನಮ್ ವೀಕ್ಷಕರಿಗೆ. ನಾವೊಂದು ಹೇಳ್ಬೇಕ್ರಿ, ಯಾವ್ದು ಹೇಳ್ಬೇಕ್ರಿ? ಎಲ್ಲರೂ ಕೇಳಿದ್ರು. ಒಬ್ಬಾಕಿ ಹಾಲಿಗೆ ಬಂದಿದ್ರು, ಒಬ್ಬಾಕಿ ಹಿಂಡಿಗೆ ಬಂದಿದ್ರು,
ಅವ್ರಿಬ್ರಿಗೆ ಒಂದೇ ಮಾತಲ್ಲಿ ಕಳಿಸ್ಬೇಕು. ಅರ್ಥ ಆಗಿಲ್ರಿ ನಮ್ಗೆ. ಅರ್ಥ- ಅರ್ಥ ಆದ್ರೆ ನೀವ್ ಹೇಳಿ. ಒಬ್ಬಾಕಿ ಹಾಲಿಗೆ ಬಂದಿಡು, ಹಾ. ಒಬ್ಬಾಕಿ ಹಿಂಡಿಗೆ ಬಂದಿಡು. ಹಿಂಡಿ ಅಂದ್ರೆ ಶೇಂಗಾ ಖಾರದ ಪುಡಿ ಹಾಕಿ ಕುಡ್ತೀವಲ್ಲ, ಆ ಹಿಂಡಿಗೆ ಬಂದಿಡು. ಅವ್ರಿಬ್ರಿಗೆ ಒಂದೇ ಮಾತಲ್ಲಿ ಕಳಿಸ್ಬೇಕು. ಹೆಂಗ್ರಿ ಕಳ್ಸೋದು? ಹೆಂಗ್ ನೀವು ಗೆಸ್ ಮಾಡ್ರಿ ಹೆಂಗ್. ಹಾ, ಹೆಂಗ್ ಕಳಿಸ್ಬೇಕಂತ ನೀವು ಹೇಳ್ರಿ. ಓಕೆ, ಅವ್ರಿಗೆ ಹೇಳ್ರಿ, ಅವ್ರು ಕಮೆಂಟ್ ಮಾಡ್ತಾರೆ. ಕಮಿಟ್ ಮಾಡ್ರಿ ಗಾಯ್ಸ್, ಹಾ, ಕಮಿಟ್ ಮಾಡ್ಕೊಂಡು ನಾಳೆ ಬಂದು ನಾನೇ ಹೇಳ್ತೀನಿ. ಅವರೇ ಹೇಳ್ತಾರೆ. ಹಾ, ನಾವೇ ಹೇಳ್ತೀವಿ. ಕ್ಯಾಮ್ರಾ ಆಫ್ ಆದ್ಮೇಲೆ ನನಗೆ ಹೇಳಿ ಉತ್ತರ. ಹಾ, ಓಕೆನಾ? ಓಕೆ ಓಕೆ. ಓಕೆನಾ? ಹಾ, ಓಕೆ ಓಕೆ. ಓಕೆ. ಹಾ, ಓಕೆ. ಬಿಗ್ ಬಾಸ್ ಮನೆಗೆ ನಿಮ್ಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ರಲ್ಲ, ನಿಮ್ಮ ಫ್ಯಾನ್ಸ್ ಪೇಜ್ ಎಲ್ಲ ಓಪನ್ ಆಗ್ಬಿಟ್ಟಿದೆ ಇವಾಗ, ನಿಮ್ಗೆ ಅಭಿಮಾನಿಗಳೆಲ್ಲ ಆಗ್ಬಿಟ್ಟಿದ್ದಾರೆ. ಅವರಿಗೆಲ್ಲ ಏನ್ ಹೇಳ್ತಿರ್ರಿ ವೋಟ್ ಮಾಡಿದ್ದಕ್ಕೆ ಇಷ್ಟ ದಿನ? ಅವ್ರಿಗೆ ಥ್ಯಾಂಕ್ ಯು ರೀ. ನಮ್ಗೆ 5 ವಾರ ತನ ಬಿಗ್ ಬಾಸ್ ಮನೇಲಿ ಉಳಿಸ್ಕೊಂಡಿದ್ಕ, ನಮ್ಗೆ ಓಟ್ ಹಾಕಿ ಗೆಲ್ಸಿದ್ಕ ನಿಮ್ಮೆಲ್ಲರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮಲ್ಲಮ್ಮ ಅವರೇ, ನನ್ನ ಜೊತೆಗೆ ಇಷ್ಟ ತನಕ ಮಾತಾಡಿದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತ್ರಿ. ಎಲ್ಲರೂ ಜನಗಳು ನೋಡ್ತಾರ, ವಿಡಿಯೋ ಮಾಡ್ತೀರಿ, ಖುಷಿ ಆಯ್ತ್ರಿ. ಮಲ್ಲಮ್ಮ ಏನು ಇಲ್ಲಾರ್ದೆ ಹೋಗಿ ಹೆಂಗ್ ವಿಡಿಯೋದಲ್ಲಿ ಮಾತಾಡ್ತಾಳ ಅಂತ ಅವ್ರು ಖುಷಿ ಪಡ್ತಾರೆ ಎಲ್ಲ ಜನಗಳು. ನಮ್ಮ ಮೇಡಮ್ ಅಂತರು ಮನಸ್ಸಲ್ಲಿ ತುಂಬಾ ಖುಷಿ ಪಡ್ತಾರೆ. ಯಾಕ್ರಿ ನೀವಂದ್ರೆ ಮೇಡಮ್ಗೆ ಅಷ್ಟೊಂದು ಇಷ್ಟ? ಅಷ್ಟೊಂದು ಇಷ್ಟ ರೀ ನಾನಂದ್ರ. ನಾನಂದ್ರ ಅಷ್ಟೊಂದು ತುಂಬಾ ಇಷ್ಟ. ಹಾ, ಏನ್ ಮೋಡಿ ಮಾಡಿದ್ರಿ ನೀವು? ನಾವೇನ್ ಅಂತದ್ ಮೋಡಿ ಮಾಡಿಲ್ಲ ರೀ. ನಾವೇನ್ ಅಂತದ್ ಮೋಡಿ ಮಾಡಿಲ್ಲ, ಇಲ್ಲ ರೀ. ನಾವು ಪ್ರೀತಿ, ಅವ್ರು ಎಲ್ಲರಿಗೆ ಹಂಗೆ, ಎಲ್ಲರಿಗೆ ಹಂಗೆ ಮಾಡ್ತಾರ. ಓಕೆ, ಮುಗ್ಸೋಣ. ಏನ್ ಹೇಳ್ತಿರ್ರಿ ಜನಗಳಿಗೆ ಲಾಸ್ಟ್ ಕೊನೆದಾಗಿ? ಅದೇ ಚಿಕ್ಕವ್ರಿಗೆ ಆಶೀರ್ವಾದ, ದೊಡ್ಡವ್ರಿಗೆ ನಮಸ್ಕಾರ. ನಮ್ಗೆ ಓಟ್ ಹಾಕಿ ಗೆಲ್ಲಿಸಿದ್ದಕ್ಕ ನಿಮ್ಮೆಲ್ಲರ ಆಶೀರ್ವಾದ ನಾವು 5 ವಾರ ಇರಂಗ್ ಮಾಡಿದ್ರಿ. ನಿಮ್ಗೆಲ್ಲರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದು ಗಟ್ಟಿಗಿತ್ತಿ ಮಲ್ಲಮ್ಮ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.